ಇವತ್ತು JDS ಹಾಳು ಮಾಡ್ತಾ ಇರೋದು ಇವತ್ತೊಂದು 20 ವರ್ಷದಿಂದ ನಮ್ಗೆ ಭಾಳ ಬೇಸರ ಕೊಟ್ಬಿಟ್ಟಿದೆ. ನೋಡಿ ಬೇಸರ ಪ್ರೆಸ್ ಮೀಟೇ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನೆನ್ನೆ ಒಂದು ಅಡ್ವಾನ್ಸ್ ಒಂದು ಪ್ರೆಸ್ ಮೀಟ್ ಕೊಟ್ರಲ್ವಾ, ಅದೇ ಒಬ್ಬ ತಾಲೂಕು ಅಧ್ಯಕ್ಷ ಅಂತ ಅನ್ಸ್ಕೊಂಡ್ರು. ನಮ್ಗಂತೂ ಅಧ್ಯಕ್ಷ ಅಲ್ಲ, ಯಾಕೆ ಅಂದರೆ ನಮ್ಮ ಸಭೆಯಲ್ಲಿ ತಗೊಂಡಿಲ್ಲ, 2 ಗುಂಪು ಸೇರಿಸ್ಕೊಂಡೋಗಿ ಅಧ್ಯಕ್ಷ ತಗೊಂಡಿಲ್ಲ, ಎಲ್ಲ ರೆಸಾರ್ಟಲ್ಲಿ ತಗೊಂಡಿರೋದು. ಅದ್ರ ಬಗ್ಗೆ ನಮ್ಗೇನು ಅವಶ್ಯಕತೆ ಇಲ್ಲ. ನಿಷ್ಠಾವಂತರಿಗೆ ನಮ್ಮ ಕುಮಾರಣ್ಣ ಹೇಳಿರೋದೇ ಗೊತ್ತಾ, ನಿಷ್ಠಾವಂತರಿಗೆ ನಾವಿದ್ದೀವಿ, ವೈಟ್ ಕಾರ್ಡ್ ನಮ್ಗಲ್ಲ ಅಂತ ಹೇಳಿದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ವೈಟ್ ಕಾರ್ಡು ನಮ್ಗಲ್ಲ, ನಾವು ನಿಷ್ಠಾವಂತ ಕಾರ್ಯಕರ್ತರು. ನಮ್ಗಿಲ್ಲಿ ಯಾರೋ ಅಧ್ಯಕ್ಷರು ಅಲ್ಲ. ಹಂಗಿದ್ರೆ ಜಿಲ್ಲಾಧ್ಯಕ್ಷ, ಕೋರ್ ಕಮಿಟಿ ಅಧ್ಯಕ್ಷ ಎಲ್ಲ ಗಮನ ತಗೊಂಡೋಗಿದ್ದೀವಿ, ನಿಖಿಲಣ್ಣ ಗಮನಕ್ಕೂ ತಗೊಂಡೋಗಿದ್ದೀವಿ. ನಿಖಿಲಣ್ಣ ಭಾಳ ಅದ್ಭುತವಾಗಿ ಹೇಳಿದರು. ಏನಂತ, ಎಲ್ಲ ಬನ್ನಿ ಫಂಕ್ಷನ್ಗೆ ಅಟೆಂಡ್ ಮಾಡಿ, ಮುನಿಗೌಡ್ರು ಕರ್ಕೊಂಬಂದು ಫಂಕ್ಷನ್ಗೆ ಎಲ್ಲರೂ ಬರಬೇಕು. ಇದು ಮುಗಿದ ನಂತರ ನಾನೆಲ್ಲ 2 ಗುಂಪು ಸೇರಿಸಿ ಕುಂಡಿಸ್ಬಿಟ್ಟು, ಕುಮಾರಣ್ಣ ಇದು ಒಪ್ಪಿಲ್ಲ, ಕುಂಡಿಸಿ ಸೇರಿಸಿ ಮಾಡ್ತೀವಿ ಅಂತ ಹೇಳಿದ್ರು. ಜಿಲ್ಲಾಧ್ಯಕ್ಷರ ಮುಂದೆ, ತಾಲೂಕು ಅಧ್ಯಕ್ಷರ ಮುಂದೆ ನಿಂತ್ಕೊಂಡು ಹೇಳಿದ್ದಾರೆ. ನಾವು ಅದಕ್ಕೆಲ್ಲ ಹೌದು ಅಂದ್ಕೊಂಡು ಇಡೀ ಜನ ಸೇರ್ಸಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ, ನಿಷ್ಠಾವಂತರನ್ನ ನಾವು ಹೋಗ್ಬೇಕು, ಹಂಗೆ ಮಾಡಬಾರ್ದು ಅಂತೇಳಿ ಡಿಸೈಡ್ ಮಾಡಿದ್ವಿ. ಮಧ್ಯದಾರಿಯಲ್ಲೆಲ್ಲ ನಾವು ಅನ್ಕೊಂಡ್ವಿ, ಒಂದು ಆರ ಕೊಟ್ಬಿಟ್ಟು ಎಸಿಟ್ ಆಗಲ್ಲ ಅಂತ ಹೇಳ್ಬಿಟ್ಟು. ನಿಖಿಲಣ್ಣ ಮಾತುಕೋಸ್ಕರ ನಾವೆಲ್ಲ ಕೈ ಜೋಡಿಸ್ತೀವಿ. ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದೇನೋ, ಎಲ್ಲೋ ಕುತ್ಕೊಂಡ್ರೆ ಆಗಲ್ಲ. ಒಂದು ಪದವಿ ತಗೊಂಡ್ಮೇಲೆ, ಒಂದು ವೈಟ್ ಕಾರ್ಡ್ ತಗೊಂಡ್ಮೇಲೆ ಮುಂದೆ ನಿಂತು ಒಗ್ಗೂಡ್ಸ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಎಲ್ಲ ಕುಮಾರಣ್ಣ ಬಂದು ಮಾಡೋಕ್ಕಾಗಲ್ಲ, ನಿಖಿಲಣ್ಣ ಮಾಡೋಕ್ಕಾಗಲ್ಲ. ಇದನ್ನ ಯಾಕೆ ನೀವು ಮಾಡ್ತಾ ಇಲ್ಲ? ಬೇಡ, ನಾವು ನಿಷ್ಠಾವಂತರು ಸೈಡ್ ಬಿಟ್ಬಿಡ್ರಿ. ಈಗ ಅದೇ ಹರೀಶ್ ಗೌಡ್ರು ಹೇಳಿದ್ರಲ್ವಾ, VSS ಎಲೆಕ್ಷನ್ದು ಹಿಂದೆ ಅವ್ರು ಏನು ಹೇಳಿದ್ದಾರೆ, ಮಾಧ್ಯಮದವ್ರಿಗೆಲ್ಲ ರಾತ್ರಿ ನಾವು ವಿಡಿಯೋ ಕಳಿಸಿದ್ದೀನಿ. ಏನು ಹೇಳಿದ್ದಾರೆ, ನಮ್ಗೆ ಯಾರು ಸಪೋರ್ಟ್ ಕೊಟ್ಟರೆ ಅವ್ರು ಕೊಡ್ತೀವಿ ಅಂತ ಹೇಳಿದಿರ. ನೀವೇ ನಿಂತ್ಕೊಂಡು ಕಾಂಗ್ರೆಸ್ ಸಪೋರ್ಟ್ ಕೊಟ್ಟಿದ್ದೀರಾ. ಇವತ್ತು ಆನಂದ ತಪ್ಪೇನು ಮಾಡ್ಯವ್ರೆ? ಯಾವುದೂ ತಪ್ಪು ಮಾಡಲಿಲ್ಲ. ಅವರು ಏನು ಅಲ್ಲಿ ಟೈಮ್ ಆಗಿದೆಯೋ ಬಂದು ಇವ್ರು ಯಾರು ನಮ್ಮ ಯಾರೋ ಅವ್ರ ಹತ್ರ ಹೋಗ್ಲೂ ಇಲ್ಲ, ಯಾರೋ ಅಪ್ಲಿಕೇಶನ್ ಹಾಕಿಲ್ಲ, ಅದು ಮಾಡೋಕೆ ಆಗಲೂ ಇಲ್ಲ. ಅದ್ರ ಕತೆ ಬಿಟ್ಟಾಕಿ, ನೀವು ಮಾಡಬೇಕಾಗಿತ್ತು. ನೀವು ಬಂದು ನಿಂತ್ಕೊಂಡು ಮಾಡಿದ್ದಿದೆ, ನಿಷ್ಠಾವಂತರನ್ನು ಸೇರಿಸ್ಕೊಂಡು ಈಗ ಮಾಡಬೇಕು, ನಮ್ಮದೇ ಮಾಡಬೇಕು ಅಂತ ಕೂತು ಮಾಡಬೇಕಾಗಿತ್ತು. ಮಾಡೋಕ್ಕೆ ಹೇಗ್ತೇ ಇದ್ಮೇಲೆ ನೀವು ಪ್ರೆಸ್ ಮೀಟ್ ಮಾಡಿಕೊಂಡು ಮೀಡಿಯಾ ಮುಂದೆ ಹಂಗೆ ಕಾರ್ಯಕರ್ತರನ್ನೆಲ್ಲ ಬೈಕೊಂಡು ನಾವು ಹೈಕಮಾಂಡ್ ಸೂಚಿಸಿದೀವಿ, ನಾವು ಹೋಗಿದ್ದೀವಿ ಅಂತ ಹೇಳ್ತಾರಲ್ವಾ. ಹೈಕಮಾಂಡ್ ಯಾಕೆ ಸೂಚಿಸಿರೋದು? ಒಪ್ಕೊಂತೀವಿ, ನಾವೆಲ್ಲ ನಿಷ್ಠಾವಂತರೇನಾಗಿದ್ದೀವಿ. ಇದ್ರಿಲ್ಲ ನಾವು ನಿಮ್ಮ ಅಂತ ಇರೋರು ಜಿಲ್ಲಾಧ್ಯಕ್ಷರು ಕುಮಾರಣ್ಣ ಹತ್ರನ ಇಲ್ಲ ನಿಖಿಲ ಕುಂಡಿಸಿ, ಇಲ್ಲ ಕೋರ್ ಕಮಿಟಿ ಅಧ್ಯಕ್ಷರು ಕುಂಡಿಸಿ ಬಗೆಹರಿಸಬೇಕಾಗಿತ್ತು. ಸುಮ್ಮನೆ ಇವತ್ತು ಎಲ್ಲರೂ ಇಲ್ದಾರ ಟಿಟಿಗಳು ಮಾಡ್ಕೊಂಡು ಮನೆ ಇವರು ಯಾರು ನಮ್ಮ ಶ್ರೀನಿವಾಸ್ ಗೌಡ್ರಿಗೆ ಹಾಕ್ತಾರೆ, ಹುಟ್ಲೋಪರ್ನಿಂದ ಯಾವ ಅಂತ ಹೇಳ್ಬಿಟ್ಟು. ಮತ್ತೆ ನೋಡಿದ್ರೆ ಮಹಿಳೆಗೆ ಹೆಂಗಂದ್ರಿಗೆ ಬೈದವ್ರೆ, ಕ್ಷಮೆ ಕೇಳಿರೋದು ಅಧ್ಯಕ್ಷ. ಹೌದಾ? ಅಧ್ಯಕ್ಷ ತಪ್ಪು ಮಾಡಿದ್ದು, ಕೇಳಿರೋದು ಅಶ್ವತ್ಥ ಮಾತಾಡಿರೋದು, ಕ್ಷಮೆ ಕೇಳಿರೋದು ಅಧ್ಯಕ್ಷ. ಯಾವುದಿದು? ಒಂದು ಪ್ರೆಸ್ ಮೀಟಲ್ಲಿ ಕರೆದ್ಬಿಟ್ಟು ಅವ್ನು ನಿಲ್ಲಿಸ್ಬಿಟ್ಟು ಕ್ಷಮೆ ಕೇಳಿಲ್ಲ. ಅಲ್ಲಿಗೇನು ನಿಮ್ಮ ಉದ್ದೇಶ? ನೀವೇ ನಿಲ್ಲಿಸಿ ರೌಡಿಸಮ್ ಮಾಡ್ತಾರಲ್ಲ. ನಮ್ಮ ತಾಲೂಕಲ್ಲಿ ರೌಡಿಸಮ್ ನಡೆಯಲ್ಲ, ಇವೆಲ್ಲ ಕಟ್ಟಿಕ್ಕಳ್ರಿ. ನೀವಿನ್ನ ತಾಲೂಕು ಬಂದು 4 ವರ್ಷ ಆಗಿಲ್ಲ, ನೀವು ಬಂದ್ಬಿಟ್ಟು ಇಲ್ಲಿ ತಾಲೂಕಲ್ಲಿ ಹಾಳು ಮಾಡ್ಕೊಳ್ರೆ ಆಗದಿರೋ ಕೆಲಸ. ಹಿಂದೆ ಚನ್ನಿಗಾಪುರ ಹಾಳು ಮಾಡಿದ್ರು, ಹೇಳಿದ್ದೀನಿ ಅಲ್ಲ, ಚನ್ನಿಗಾಪುರ ಹಾಳು ಮಾಡಿದ್ರು, ಮತ್ತೆ ಹರೀಶ್ ಗೌಡ್ರು ಬಂದು ಹಾಳು ಮಾಡಿದ್ರು ಹೋದ್ಸಲಿ. ಈ ಸಲಿನೂ ಮತ್ತೆ ಒಕ್ಕರ್ಸ್ಕೊಂಡಿದ್ರಾ? ನೀವೆಷ್ಟೇ ಹಾಳು ಮಾಡಿದ್ರು ಈ ಸಲಿ ನಮ್ದು ಸೀಟ್ ಗೆಲ್ಸ್ತೀವಿ, ಬಿಡಲ್ಲ. ಪಣ ತೊಟ್ಟಿದೀವಿ ಎಲ್ಲರೂ ಸೇರಿ ನಿಷ್ಠಾವಂತರು. ಇವತ್ತು ಮುನೇಗೌಡ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಲ್ಲಿ ಕೈ ಬಿಡಲ್ಲ. ಯಾಕೆ ಗೊತ್ತಾ? ಅವ್ರ ಮನೆ ಮಠ ಹಾಳು ಮಾಡ್ಕೊಂಡು 20 ವರ್ಷ ನಮ್ಮ ತಾಲೂಕು ಬಿಟ್ಟು ಹೋಗಿಲ್ಲ. ಇವತ್ತು ಒಂದು ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಸೋತ್ರೇನೆ ಅವ್ನ ಕಣ್ಣಿಗೆ ಹೊರಟೋತಾನೆ. ಅಂಥದ್ರಲ್ಲಿ ಇವತ್ತು ಮುನೇಗೌಡ್ರು 20 ವರ್ಷ ತಮಾಷೆ ಎಲ್ಲ ಪಕ್ಷ ಉಳಿಸೋದು. ಇವತ್ತು ನಾನು ಹೇಳೋರಲ್ಲ, 25 ವರ್ಷದ ಇತಿಹಾಸದಲ್ಲಿ ಇಷ್ಟು ಜನ ಸೇರಿಲ್ಲ ಅಂತ ಬಿಟ್ಟು. ಯಾರು ಸೇರಿರೋದು? ನಮ್ಮ ನಿಷ್ಠಾವಂತ ಕಾರ್ಯಕರ್ತರು. ಒಂದು ಹಿಂದೆ ಮುನೇಗೌಡರು ಎಲೆಕ್ಷನ್ ಅಲ್ಲಿ ಆಗ್ಬಿರ್ಬೋದು, ಅದರಿಂದ ಇಂಡಿಪೆಂಡೆಂಟ್ ಮುನೇಗೌಡರು ನಿಂತಾಗ ಇರ್ಬೋದು, TV ಸರ್ಕಾರದಿಂದ ಬಂದು ತಾಲೂಕು ಆಫೀಸ್ ಗಂಟೆ ಜನ ಒಂದು ಮಳ್ಳಾಟ ಕೆಳಗೆ ಬೀಳ್ತಿರಲ್ಲ, ಜನ ಇದ್ರು. ಇನ್ನು ನೀವು ತಿಳ್ಕೊಂಡಿಲ್ಲ, ಹಿಂದೆ ಎಲ್ಲಿದ್ರು ನೀವು? 25 ವರ್ಷ ಎಲ್ಲಿದ್ರು ನೀವು? ಇವೆಲ್ಲ ಬೇಡ, ವಾರ್ನಿಂಗ್ ಅನ್ಕೊಳ್ರಿ. ಇದು ನ್ಯಾಯ ರೀತಿಯಲ್ಲಿ ಕೊಡ್ರಿ, ನಾವು ಒಪ್ಕೊಂತೀವಿ. ಈಗ ಕಾರ್ಯಕರ್ತ ನಾವು ನಿಷ್ಠಾವಂತರೇ ಅಲ್ಲ ಅಂತೆ ನಾವು. ಇವ್ರು ನಿಷ್ಠಾವಂತರು. ಒಂದು ಮಹಿಳೆಯನ್ನು ಬೈದಿದ್ದು ನಿಷ್ಠಾವಂತರು ನೋಡಿ, ಈ ಅಮ್ಮನ ಬೈದಿರೋದು ನಿಷ್ಠಾವಂತರು. ಕಾರ್ಯಕರ್ತರನ್ನ ಬೆದರಿಕೆಗಳ ನಿಷ್ಠಾವಂತರು ಇವರು. ನಿಷ್ಠಾವಂತರು ನಾವು ಅಂತ ಹೇಳ್ಕೊಂತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಅಂತ ಚಾಲೆಂಜ್ ಏನಿತ್ತು ಅಂದ್ರೆ, ಒಂದು ಬಹಿರಂಗ ಸಭೆ ಕರೀರಿ. ನಿಮ್ಗೆ ಯಾರಾದ್ರೂ ಬಹಿರಂಗ ಸಭೆಯಲ್ಲಿ ಜಾಸ್ತಿ ಕೈ ನಿಮ್ಗೆ ಎತ್ತಿದ್ರೆ ನಿಮ್ಗೆ ಅಧ್ಯಕ್ಷರು ಆಯ್ತಾ? ಇವೆಲ್ಲ 4 ಜನ 8 ಜನ ಕರ್ಕೊಂಡು ಅಧ್ಯಕ್ಷರಾಗೋದು ಅಧ್ಯಕ್ಷರಲ್ಲ. ಇದು ವಾರ್ನಿಂಗ್ ಕೊಡ್ತಾ ಇರೋದು. ಏನಕ್ಕೆ ಅಂದ್ರೆ, ವಾರ್ನಿಂಗ್ ಅನ್ಕೊಂಡ್ರೆ ಇದೆಲ್ಲ ಮಾಡೋದು ತಪ್ಪು. ನೀವು ನಿಲ್ಲಿಸ್ಬೇಕು. ಮುಂದೆ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಆಲೋಚನೆ ಮಾಡಬೇಕು. ಸುಮ್ಮನೆ ಹೆಂಗ ಮಾಡ್ಬಿಟ್ಟು ನಮ್ಮ ತಾಲೂಕು ಹಾಳು ಮಾಡಕ್ಕೆ ಬರಬೇಡ್ರಿ, ಆಯ್ತಾ? ನೀವು ಮಾಡ್ಕೊಂಡು ವೈಟ್ ಕಾರ್ಡ್ ಇಟ್ಕೊಂಡ್ರೆ ಜೋಬ್ ಇಟ್ಕೊಂಡ್ರಿ, ನಮ್ಗೇನು ಅವಶ್ಯಕತೆ ಇಲ್ಲ. ನಮ್ಮ ವೈಟ್ ಕಾರ್ಡ್ ಅವಶ್ಯಕತೆ. ನಾವೆಲ್ಲ ಜನರ ಮುಂದೆ ಹೋಗ್ತೀವಿ, ನಾವು ನಿಷ್ಠಾವಂತ ಕಾರ್ಯಕರ್ತರು, ನಾವು ಕೆಲಸ ಮಾಡ್ತೀವಿ. ಇದು ನಮ್ದು ಲಾಸ್ಟ್ ಪ್ರೆಸ್ ಮೀಟ್ ಅಂದ್ರೆ ಮಾಡ್ತೀವಿ ಒಳ್ಳೇದಕ್ಕೆ.
ನಿಮ್ಗೆ ವಿರೋಧ ಮಾಡಕ್ ನಾವು ರೆಡಿ ಇಲ್ಲ. ನಮ್ಮ ಕೆಲಸ ನಾವು ಮಾಡಕ್ ರೆಡಿ ಆಗಿದ್ದೀವಿ. ನಮ್ಮ ಕೆಲಸ ಮುಂದೆ ನಾವು ಮುಂದಕ್ಕೆ ಹೋಗ್ತೀವಿ. ನಾಳೆ ಒಂದು ಪಾರ್ಟಿ ಆಫೀಸ್ ಗುರುಸಿದೀವಿ. ಅದ್ರ ಮುಖಾಂತರ ಆನಂದಣ್ಣವರು, ಮುನೇಗೌಡರು, ನಮ್ಮ ಕಾರ್ಯಕರ್ತರ ಮುಖಾಂತರದಲ್ಲಿ ನಾವೆಲ್ಲರೂ ಮುಂದಕ್ಕೆ ಹೋಗ್ತೀವಿ. 100-200% ಒಂದು ಕ್ಯಾಂಡಿಡೇಟ್ನ ದೊಡ್ಡಬಳ್ಳಾಪುರದ ಕೊಟ್ಟೇ ಕೊಡ್ತೀವಿ ಅಂತೇಳಿ ನಾವಿವತ್ತು ಈ ಪ್ರೆಸ್ ಮೀಟ್ ಅಲ್ಲಿ ಸವಾಲ್ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾರ ಮಾನ ಮರದಿದ್ರೆ ಫಸ್ಟ್ ಪ್ರೆಸ್ ಮೀಟ್ ನಿಲ್ಸ್ರಿ. ಹೆಂಗಂದ್ರೆ ಹೆಂಗ ಕೊಡೋದು ನಿಲ್ಸ್ರಿ, ಆಯ್ತಾ? ಏನ್ರಿ ನಿಮ್ದು ಹೆಂಗಂದ್ರೆ ಕೊಡೋದು? ಏನ್ ಪಕ್ಷ ಅಂದ್ರೆ ನಿಮ್ಮ ಅಪ್ಪನ ಪಕ್ಷ ಅನ್ಕೊಂಡಿದ್ರ? ಪಕ್ಷ ನಮ್ದಪ್ಪ, ನಮ್ಮ ಕಾರ್ಯಕರ್ತರದು. ಇವೆಲ್ಲ ಬಿಟ್ಬಿಡ್ರಿ, ಬೇಡ. ಈಗ ನೀವ್ ಹೇಳಿದ್ರಲ್ಲ VSS ಅಂದು ಅವ್ರ ಜೊತೆ ಬರುತ್ತೆ ಬಿಟ್ಟು ನೀವೇನಪ್ಪ ಮಾಡಿದ್ದೆ? ವಿಡಿಯೋ ಕೊಡ್ತೀನಿ ನೋಡಪ್ಪ ಹರೀಶ್ ಗೌಡ್ರ. ಒಂದು ನಿಮಿಷ ವಿಡಿಯೋ ತೆಗಿತೀನಿ. ಪರಮಾವಧಿ ಅಧಿಕಾರ ಮತ್ತೆ ನಮ್ಮ ತಾಲೂಕಿನ ಆಡಳಿತ ಮಾಡಕ್ ಬಂದಿದ್ದಾರೆ ಸನ್ಮಾನ್ಯ ಶಾಸಕರು. ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಈ ತರ ಸನ್ನಿವೇಶಗಳು ಬಂದಾಗ ಯಾವ ಕಾಮನ್ ಸೆನ್ಸ್ ಇಲ್ಲ. ಏನ್ ಒಳ್ಳೆ ಟೆರರಿಸ್ಟ್ ನೋಡಿದಾಗ ನೋಡ್ತಾರೆ. ಅದಕ್ಕೆ ನೀವು ಶಾಸಕ ಆಗಿದ್ದು ಮೊನ್ನೆ ಏನೋ ಪ್ರೆಸ್ ನೀವು ಯೋಗ್ಯತೆ ಒಂದು ಹೊಸ ಸೊಸೈಟಿ ತಮ್ಮ 5 ವರ್ಷ ಅಧಿಕಾರದಲ್ಲಿ ವಿಡಿಯೋ ಕೊಡಿ, ಕಟ್ ಮಾಡಿ. ಇವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದು ಸರಿನಾ? ಈಗ ಹೋದ್ಸಲಿ ನೀವು ಹೋಗಿ ಕಾಂಗ್ರೆಸ್ಗೆ ಇವ್ರ ಮುಖಾಂತರನೇ ಕಾಂಗ್ರೆಸ್ ಮಾಡಿದ್ರಿ. ಇವಾಗ ಇಮ್ಮಿಡಿಯೇಟ್ ಆಗಿ ತಗೊಳಗೆ ಬಿಜೆಪಿ ಬಗ್ಗೆ ಮಾತಾಡ್ಕೊಂಡು ಬಿಜೆಪಿಗೆ ನಾವು ಅಂತೀರಾ, ಹಿಂದೆ ಬಿಜೆಪಿ ಬೈತೀರಾ, ಆಯ್ತಾ? ಏನಿದು ನಮ್ಮ ಪಕ್ಷ ಹಿಂಗಿತ್ತ ಮುಂಚೆ ಏನನ? ಈಗ ಕಿತ್ತಾಡೋರು ಈ ಮಟ್ಟಕ್ಕೆ ಬೀದಿಯಲ್ಲಿ ಹೊಡೆದಾಡ್ಕೊಳ್ಳೋ ಪರಿಸ್ಥಿತಿ ಬಂದಿರಲಿಲ್ಲ. ಇವತ್ತು ನೀವು ಮಾಡ್ತಾ ಇರೋದು ಬೀದಿಯಲ್ಲಿ ಹೊಡೆದಾಡ್ಕೊಳ್ಳೋ ಪರಿಸ್ಥಿತಿ ತಂದಿಕ್ತಾ ಇದ್ದೀರಾ. ದಯವಿಟ್ಟು ಇವೆಲ್ಲ ಬೇಡ, ಆಯ್ತಾ? ಎಚ್ಚರಿಕೆ ಇರಲಿ. ಪಕ್ಷ ಉಳಿಬೇಕು, ನಾವು ಪಕ್ಷ ಉಳಿಬೇಕು ಅಂತ ಕಾಯ್ತಾ ಇದೀವಿ. ನಿಷ್ಠಾವಂತರು ನೀವು ನಿಷ್ಠಾವಂತರು ತೋರಿಸ್ಬೇಕು ಅನ್ನಂಗಿದ್ರೆ ಒಂದು ಬಹಿರಂಗ ಸಭೆ ಕರೀರಿ. ಬಹಿರಂಗ ಸಭೆಯಲ್ಲಿ ದೊಡ್ಡದಾಗಿ ಚರ್ಚೆ ಮಾಡೋಣ, ನೀವೆಷ್ಟು ನಾವೆಷ್ಟು ಅಂತ ಹೇಳ್ಬಿಟ್ಟು. ಅದೆಲ್ಲ ಬೇಡ ಅನ್ನಂಗಿದ್ರೆ ಮುಂದಿನ ತಿಂಗಳಲ್ಲಿ ಏನೋ ನಮ್ಮ ಪ್ರೆಸ್ ಮೀಟ್ ಮಾಡ್ತಾರೆ ನೋಡ್ಕೊಂಡು ಮಾಡಿ. ನಿಮ್ಮಲ್ಲಿರೋ ಬೆಂಬಲಿಗರಿಗೆ ಫಸ್ಟ್ ಬುದ್ಧಿ ಕಲಿಸ್ಕೊಳ್ರಿ. ಲೇಡಿಗಳಿಗೆ ಅನ್ನೋದು ಯಾರಂದ್ರೆ ಅವರಿಗೆ ನಿಷ್ಠಾವಂತರಿಗೆ ಹೆಂಗಂಗೆ ಮಾತಾಡೋದು ಇವೆಲ್ಲ ಒಳ್ಳೇದಲ್ಲ. ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನಿಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಮಂಜಣ್ಣವ್ರಿಗೆ ವಿಚಾರ ಮೊದಲನೇದಾಗಿ ಮುಟ್ಟಿಸಿದ್ದೀರಾ, ತಿಳಿಸಿದ್ದೀರಾ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನಾವೇನು ಬೇರೆ ಪಕ್ಷದವರ ಇಲ್ಲ ಕಾಂಗ್ರೆಸ್ನವರ ಇಲ್ಲ BJPಯವರ. ನಾವು ಹಾಕಿರೋದು ಇದೇ ಶಾಲೆ, ಅವರು ಹಾಕಿರೋದು ಇದೇ ಶಾಲೆ ಅಲ್ವಾ? ಈಗ ನಮ್ಮ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತೀರಿ ಅಂದರೆ ನೀವು ಯಾವ ಮಟ್ಟಕ್ಕೆ ನಮ್ಮ ತಾಲೂಕನ್ನ ತಗೊಂಡು ಹೋಗ್ತಾ ಇದ್ದೀರಿ? ಮೊದಲನೇದಾಗಿ ಹರೀಶ್ ಗೌಡ್ರಿಗೆ ಹೇಳ್ತೀನಿ, ಏನು ಅವರ ಹಿಂದೆ ಇರ್ತಕ್ಕಂಥ ಏನು ಬಹಳ ನಿಷ್ಠಾವಂತರು, ಪ್ರಾಮಾಣಿಕರು, ಅವ್ರ ಹಿಂದೆ ಇರ್ತಕ್ಕಂಥ ಕಾರ್ಯಕರ್ತರು. ಅವರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತೆ ಹೆಣ್ಣು ಮಗಳು ಅದ ಶಶಿ ಅನ್ನೋರಿಗೆ ನೀವು ಒಂದು ಪಕ್ಷ, ನಮ್ಮ ಸಿಂಬಲ್ ಯಾವುದು? ಜಾತ್ಯತೀತ ಜನತಾದಳ, ಒಬ್ಬ ಹೆಣ್ಣು ಮಗಳ ಸಿಂಬಲ್. ನಮ್ಮ ಕಾರ್ಯಕರ್ತರು ಒಬ್ಬ ಹೆಣ್ಣು ಮಗಳು, ನಮ್ಮ SC ಕ್ಯಾಟಗರಿ ಸಂಬಂಧಪಟ್ಟಂಥ ಒಬ್ಬ ಹೆಣ್ಣು ಮಗಳು, ಮಹಿಳೆ. ಅವರ ವಿಚಾರವಾಗಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಬೇರೆ ಥರ ನಮಗೆ ಮಾತನಾಡೋದು ಬರೋದಿಲ್ಲ. ಆ ಅರ್ಥ ವಲಸು ಮಾತುಗಳು ಮಾತನಾಡಿ ಆ ಹೆಣ್ಣು ಮಗಳಿಗೆ ಅಷ್ಟೊಂದು ಅವಮಾನ ಮಾಡ್ತಿರಲ್ಲ, ಇದು ನಿಮ್ಮ ಯೋಗ್ಯತೆ ಸರಿನಾ? ನಮ್ಮದು ಸಿಂಬಲ್ ಒಬ್ಬ ಹೆಣ್ಣು ಮಗಳ ಸಿಂಬಲ್. ನಾವು ಮತ ಹಾಕ್ಬೇಕಾದ್ರೆ ಒಬ್ಬ ಹೆಣ್ಣು ಮಗಳ ಸಿಂಬಲ್ಗೆ ಮತ ಹಾಕೋದು. ನಮ್ಮ ಪಕ್ಷದಲ್ಲಿ ಒಬ್ಬ ಪ್ರಾಮಾಣಿಕತೆ ಹೆಣ್ಣು ಮಗಳು. ಆ ವಿಚಾರ ತಿಳಿದು ಮನೆಯಿಂದ ಗಂಡ ಹೊರಗಡೆ ಹಾಕಿದ್ದಾನೆ. ಆ ಎಮ್ಮನ ಪರಿಸ್ಥಿತಿ ಏನಾಗಬೇಕು? ಅದು ಒಂದು ಕಡೆ ಇಡೋದ. ನಮ್ಮ ಒಬ್ಬ ಸ್ಟೇಟ್ ಲೆವೆಲ್ ಒಬ್ಬ ಕಾರ್ಯಕರ್ತೆ ದೇವರಾಜಮ್ಮ ಅಂತೇಳಿ, ಅವರು ತುಂಬ ನಿಷ್ಠಾವಂತ ಕಾರ್ಯಕರ್ತರು. ಅವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ದಂಥವ್ರು. ಅವ್ರ ಬಗ್ಗೆ ನೀವು ಕೆಟ್ಟದಾಗಿ ನಿಮ್ಮ ಹಿಂಬಾಲಕರು ಮಾತನಾಡ್ತಾರಲ್ಲ, ನೀವಿದೇನೋ ಪಕ್ಷಕ್ಕೆ ಕೊಡೋಂಥ ಒಂದು ಸೌಜನ್ಯ. ನಾನಿವತ್ತು ಹೇಳ್ತಾ ಇದ್ದೀನಿ ಹರೀಶ್ ಗೌಡ್ರೆ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಒಳ್ಳೆತನೂ ನಿಮಗೆ ಶೋಭೆ ತರೋದಿಲ್ಲ. ನಿಮ್ಮ ಹಿಂದೆ ಇರ್ತಕ್ಕಂಥ ಕಾರ್ಯಕರ್ತನ ನೀವು ಇಟ್ಕೊಂಡು ಪಕ್ಷ ಸಂಘಟನೆ ಮಾಡ್ತೀನಂದ್ರೆ ಯಾವತ್ತಿದ್ರೂ ನೀವು ಮೂಲೆ ಗುಂಪು ಮಾಡಿ, ನಿಮ್ಮ ಕಾರ್ಯಕರ್ತರೇ ಮೂಲೆ ಗುಂಪು ಮಾಡಿ ನಿಮ್ಮ ಮನೆ ಕಳಿಸ್ತಾರೆ. ಅದು ಒಂದು ವಿಚಾರ.
ನೀವು ಪ್ರಾಮಾಣಿಕತೆ ಅಲ್ವೇನಪ್ಪ, ಪಕ್ಷದಲ್ಲಿ ನಿಷ್ಠಾವಂತ ಪ್ರಾಮಾಣಿಕರು. ಮುನೇಗೌಡರು ಸುಮಾರು 20 ವರ್ಷಗಳಿಂದ ಇಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಇವತ್ತು ಹೇಳ್ಬೇಕು ಅಂತಂದ್ರೆ ಪಕ್ಷ ಉಳಿದಿರೋದು ಮುನೇಗೌಡರಿಂದ, ಆ ಮುನೇಗೌಡರಿಗೆ ನಿಮ್ಮ ಲೋಕಲ್ ಚುನಾವಣೆ, ಗ್ರಾಮ ನಗರಸಭೆ, ಸೊಸೈಟಿಗಳು ಎಲ್ಲ ಚುನಾವಣೆಗಳು ಬರ್ತಾ ಇದೆ ಅಲ್ವಾ? ಆ ಬರ್ತಿದಾಗ ಅವ್ರ ಕೈಲಾದಷ್ಟು ಮೀರಿ ನಿಮಗೆ ಚುನಾವಣೆಗೆ ಸಹಾಯ ಮಾಡಿದಾರಲ್ವಾ? ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಪಕ್ಷಕ್ಕೆ ಲೀಡ್ ಕೊಡ್ತಾ ಇದ್ದೀರ. ನಿಮ್ಮ ಟೌನ್ ಅಂತ ಬಂದಾಗ ನಿಮ್ಮ ಚುನಾವಣೆಗೆ ಮಾತ್ರ ಲೀಡು, ನೀವು ಮೆಂಬರ್ಗಳು, ನೀವು ಕೌನ್ಸಿಲರ್ಗಳು. ಮುನೇಗೌಡ ಚುನಾವಣೆ ಬಂದಾಗ ಎಲ್ಲೋಯ್ತು ಆ ಓಟ್ಗಳು? ಯಾವ ಪಕ್ಷಕ್ಕೆ ಹೋಗ್ತಾ ಇದ್ದಾವೆ? ಯಾವ ಪಕ್ಷಕ್ಕೆ ಆಗ್ತಾ ಇದ್ರಿ ಓಟ್ಗಳು? ಯಾಕೆ ಮುನೇಗೌಡರು ನೀವು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇಲ್ಲ? ನೀವು ಗೆಲ್ಲೋದಕ್ಕೆ ಮಾತ್ರ ಮುನೇಗೌಡರು ಬೇಕು. ಮುನೇಗೌಡರು ಚುನಾವಣೆ ಬಂದಾಗ ನಿಮ್ಮ ಮತಗಳು ಎಲ್ಲಿ ಹೋಗ್ತಾ ಇದ್ದಾವೆ? ಯಾವ ಪಕ್ಷಕ್ಕೆ ಹೋಗ್ತಾ ಇದ್ದಾವೆ? ಯಾಕೆ ಮುನೇಗೌಡರು ಕಡೆಗಣಿಸ್ತಾ ಇದ್ದೀರಿ? ಮುನೇಗೌಡರು ಸವಲತ್ತು ಬೇಕು, ಮುನೇಗೌಡರು ಚುನಾವಣೆಗೆ ದುಡ್ಡು ಬೇಕು. ಓಟ್ ಯಾಕೆ ಬೇಡ ಮುನೇಗೌಡರಿಗೆ? ಏನು ಅಂತ ಪಾಪ ಏನು ಮಾಡಿದ್ದಾರೆ ಮುನೇಗೌಡರು? ಅದು ಒಂದು ವಿಚಾರ. ಈಗ ಬರ್ತಕ್ಕಂಥ ಮೊನ್ನೆ ಚುನಾವಣೆಗಳು ಬಂದವು, ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆಗಳು ಬಂದವು, ನಮ್ಮ ಹಾಲಿನ ಡೇರಿ ಚುನಾವಣೆಗಳು ಬಂದವು. ನೀವು ಯಾಕಂದ್ರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ತಾನೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ರಾಜ್ಯ ಮಟ್ಟದ ನಮ್ಮ ರಾಜ್ಯ ಮಟ್ಟದ ರಾಜಕಾರಣಿಗಳು ಒಬ್ಬ ತಾಲೂಕು ಮಟ್ಟದಲ್ಲಿ ಒಬ್ಬ ಆಯ್ಕೆ ಮಾಡಿ ಕಳಿಸ್ತಾರೆ. ರಾಜ್ಯ ಮಟ್ಟದವ್ರು ಆಯ್ಕೆ ಮಾಡಿ ಇಂಥವ್ರಿಗೆ ನೀವು ನಮ್ಮ ಪಕ್ಷದಿಂದ ಘೋಷಣೆ ಮಾಡಿದ್ದೀವಿ, ಅವ್ರು ಸಹಾಯ ಮಾಡಿ ಅಂತ ಕಳಿಸ್ತಾರೆ. ಆದರೆ ನೀವು ಮಾಡ್ತಾ ಇರೋದೇನು? ಏನು ಮಾಡ್ತಾ ಇದ್ದೀರಿ? ಅದ್ರ ವಿರುದ್ಧವಾಗಿ ಮೊನ್ನೆ ಬಾಶೆಟ್ಟಹಳ್ಳಿ ಚುನಾವಣೆ ಇಂಡಿಪೆಂಡೆಂಟ್ ಸಹಾಯ ಮಾಡಿದ್ರಿ. ದೊಡ್ಡಬಳ್ಳಾಪುರದಲ್ಲಿ ಹಾಲಿನ ಡೇರಿ ವಿಚಾರದಲ್ಲಿ ಬಂದಾಗ ಅವ್ರಿಗೆ ವಿರುದ್ಧವಾಗಿ ನೀವು ಸಹಾಯ ಮಾಡಿದ್ರಿ. ಇದೇನಾ ನೀವು ಪಕ್ಷದ ನಿಷ್ಠೆ? ಇದೇನಾ ನೀವು ನಡೆಸ್ಕೊಂತ? ಹರೀಶ್ ಗೌಡ್ರೆ, ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಇದು ಮುಂದಿನ ದಿನದಲ್ಲಿ ತಿದ್ದುಕೊಂಡ ಹೋದ್ರೆ ನಿಮ್ಮ ಹಿಂದೆ ಇರೋಂಥ ಕಾರ್ಯಕರ್ತರೆ ನಿಮ್ಮ ತುಳಿದು ನಿಮ್ಮ ಮನೆ ಕರೆ ಕಳಿಸ್ತಾರೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ಇದು ಒಂದು ಮನೆ, ಇದು ಒಂದು ಕುಟುಂಬ. ನಾವು ಮಾಡೋದು ಸಿಂಬಲ್ಲೇ, ನೀವು ಮಾಡೋದು ಸಿಂಬಲ್ಲೇ, ಒಂದೇ ಸಿಂಬಲ್ಲಲ್ಲೇ ನಾವಿಬ್ರು ಕೆಲಸ ಮಾಡ್ತಾ ಇರೋದು. ನೀವು ಇದು ಮಸ್ಟು ಮನೇನ ಸರ್ವ್ ಮಾಡ್ಕೊಳ್ಳಿ ಹರೀಶ್ ಗೌಡ್ರೆ, ಆಮೇಲೆ ನೀವು ಬೇರೆದೆಲ್ಲ ಮಾತನಾಡಿ. ಫಸ್ಟು ನಮ್ಮನೆನ ಸರ್ವ್ ಮಾಡ್ಕೊಳ್ಳಿ. ಈಗ ಆಯಿತು, ನಮ್ಮ ಉಸ್ಕೂರ್ ಆನಂದಗೌಡವರು ಮುನೇಗೌಡರು ನಿಮ್ಮ ಮಾತು ಕೇಳಲ್ಲ ಅಲ್ವಾ? ನೀವು ಒಬ್ಬ ಅಧ್ಯಕ್ಷರು ಅಂತ ಘೋಷಣೆ ಮಾಡಿದ್ದಾರೆ, ನಿಮ್ಮ ಅಧ್ಯಕ್ಷರು ಅಂತ ಒಂದು ಮನವಿ ಕೊಟ್ಟಿದ್ದಾರೆ, ಏನೋ ಆದೇಶ ಕೊಟ್ಟಿದ್ದಾರೆ. ನೀವು ಮಾಡಬೇಕಾಗಿರೋದೇನು? ಮೊದಲನೇದಾಗಿ ಫಸ್ಟು ನಮ್ಮನೆ ಸಂಸಾರ ಸರ್ವ್ ಮಾಡ್ಕೊಬೇಕು. ನಮ್ಮನೆ ಸರ್ವ್ ಮಾಡ್ಕೊಂಡು ಆಮೇಲೆ ನೀವು ಹೊರಗಡೆ ಯಾರು ಬೇಕಾರೋ ಯಾರ ಬಗ್ಗೆ ಮಾತಾಡ್ಕೊಳ್ಳಿ. ಮನೆ ಸರ್ವ್ ಮಾಡ್ಕೊಬೇಕಾದ್ರೆ ಇವ್ರು ಯಾರು ನಿಮ್ಮ ಮಾತು ಕೇಳಲ್ಲ ತಾನೆ. ಹೈಕಮಾಂಡ್ ಇದೆ, ನಿಮ್ಮದೇ ಆದಂಥ ಒಂದು ಮಟ್ಟದ JDS ಪಕ್ಷದ ಹೈಕಮಾಂಡ್ ಇದೆ. ಹೈಕಮಾಂಡಿಂದ ಕರೆಸಿ ಹೋಗಿ ಫಸ್ಟ್ ನಿಮ್ಮನೆ ಸಂಸಾರ ಸರ್ವ್ ಮಾಡ್ಕೊಂಡು ಆಮೇಲೆ ಬೇರೆ ಮಾತಾಡಿ. ಮೊನ್ನೆ ಪ್ರೆಸ್ ಮೀಟಿಂಗಲ್ಲಿ ಏನು ಮಾಡಿದಿರಿ? ನಾನು ಕಾಂಗ್ರೆಸ್ಗೆ ವಿರೋಧಿ, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲ್ಲ ಅಂತ ನೀವೇ ಹೇಳಿದಿರಿ. ಇವತ್ತು ಅಲ್ಲಿ ಪ್ರೆಸ್ ಮೀಟಿಂಗಲ್ಲಿ ಮಾತಾಡ್ತಾ ಇದ್ರಿ, ಕಾಂಗ್ರೆಸ್ನ ಬಳಸ್ಕೊಂಡು BJPನ ತಿರಸ್ಕಾರ ಮಾಡ್ತಾ ಇದ್ರಿ. ಇದೇನಾ ನೀವು ಮಾಡ್ತಾ ಇರೋದು? ಈ ವಿಡಿಯೋಸ್ ಇದ್ದಾವೆ, ನೀವು ಮಾತಾಡಿರೋಂಥ ವಿಡಿಯೋಸು ಇದ್ದಾವೆ. ನಿನ್ನೆ ಶನಿವಾರ ಪ್ರೆಸ್ ಮೀಟಿಂಗಲ್ಲಿ ಕಾಂಗ್ರೆಸ್ನ ಬೈದಿದ್ದೀರಿ, ಇನ್ನೊಂದು ಪ್ರೆಸ್ ಮೀಟಿಂಗಲ್ಲಿ BJPನ ಬೈತಾ ಇದ್ದೀರಿ. ಇದೇನಾ ನೀವು ನಡ್ಕೊಳಂತ? ಹರೀಶ್ ಗೌಡ್ರೆ, ಇದೆಲ್ಲ ಒಳ್ಳೆ ಬೆಳವಣಿಗೆಲ್ಲ ಅಲ್ಲ. ಫಸ್ಟು ಹೈಕಮಾಂಡ್ ತಿಳಿಸ್ತಿರೋ ಇಲ್ಲ ಯಾರು ತಿಳಿಸಿ ಫಸ್ಟ್ ನಿಮ್ಮ ಮನೆ ಸಂಸಾರನ, ನಮ್ಮ ಸಂಘಟನೆನ ಒಂದು ಮಾಡ್ಕೊಂಡು ಹೋದ್ರೆ ನೀವು ಉಳಿಯೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಿಮ್ಮ ಜೊತೆಲಿರೋಂಥ ಕಾರ್ಯಕರ್ತರು, ಯಾಕಂದ್ರೆ ನಿಷ್ಠಾವಂತರು ಅಂತ ಹೇಳ್ಕೊಂತಿರೋದ್ರಲ್ಲ, ಇದೆಲ್ಲ ನಿಷ್ಠಾವಂತರು ಮಾಡಿರೋದೇ ಕೆಲಸನೇ. ಅದು ತೀರ್ಮಾನ ನಾವು ಮಾಡೋದು ಸರಿನಾ, ನೀವು ಮಾಡ್ತಾ ಇರೋ ಸರಿನಾ ಅಂತ ಇಡೀ ತಾಲೂಕು ಜನತೆ ತೀರ್ಮಾನ ಮಾಡುತ್ತೆ. ಯಾರು ನಿಷ್ಠಾವಂತರು ಇಲ್ಲಿ JDS ಪಕ್ಷದಲ್ಲಿ ಅಂತ ತಾಲೂಕು ಜನತೆ ತೀರ್ಮಾನ ಮಾಡ್ತದೆ. ಇದು ಹಿಂಗೆ ಮುಂದುವರೆದ್ರೆ ದೇವರನ್ನೇ ನಿಮಗೆ ಬೆಲೆ ಕೊಡಲ್ಲ, ನಿಮ್ಮ ತಗೊಂಡು ಮೂಲೆ ಗುಂಪು ಮಾಡಿ ಮನೇಲಿ ಕುಂಡಿಸ್ತಾರೆ. ಇದನ್ನ ಸರ್ವ್ ಮಾಡ್ಕೊಬೇಕು ಅಂತ ನಿಮ್ಮ ತಲೆಗೆ ಇಟ್ಕೊಂಡು ಫಸ್ಟ್ ರಾಜ್ಯ ಮಟ್ಟದ ಲೀಡ್ಗಳು ನೀಡ್ತಾರೆ, ಇನ್ನೊಬ್ರು ನೀಡ್ತಾರೆ. ಫಸ್ಟ್ ಮನೆ ಸಂಸಾರ ಸರ್ವ್ ಮಾಡ್ರಿ, ಆಮೇಲೆ ಬೇರೆದೆಲ್ಲ ಮಾತಾಡಿ. ನೀವು ನಿಮ್ಮ ಮನೆ ಸಂಸಾರದಲ್ಲಿ ಉಳಿಗಿಟ್ಕೊಂಡು ಬೇರೆದೆಲ್ಲ ಯಾಕೆ ಮಾತಾಡಕ್ಕೆ ಹೋಗ್ತೀರಿ? ಅವ್ರ ಕಡ್ರೆ ಅವ್ರು ಬೈಕೊಳ್ಳೋದು, ಇವ್ರ ಕರ್ರೆ ಇವ್ರು ಬೈಕೊಳ್ಳೋದು, ಇದೆಲ್ಲ ಬೇಕಾ? ಫಸ್ಟ್ ಮನೆ ಸಂಸಾರ ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಹರೀಶ್ ಗೌಡ್ರೆ, ನೀವು ಇವತ್ತು ತಾಲೂಕಿನ ಒಂದು ಅಧ್ಯಕ್ಷ ಸ್ಥಾನ ತಗೊಂಡಿದ್ದೀರಾ. ತಗೊಂಡ್ಮೇಲೆ ಅದೊಂದು ಜವಾಬ್ದಾರಿ ಅಂತ ತಿಳ್ಕೊಳ್ಳಿ. ಎಲ್ಲ ವರ್ಗದ ಜನಗಳನ್ನ
ನಮ್ಮ ಕುಟುಂಬ ಅಂತ ತಗೊಂಡೋಗಿ ಅದು ಬಿಟ್ಬಿಟ್ಟು ಇಲ್ಲ ಸಲ್ಲದ ಟಿಪ್ಪಣಿ ಟೀಕೆಗಳು ಮಾಡ್ಕೊಂಡು ಪ್ರೆಸ್ ಮೀಟ್ ಮಾಡ್ಕೊಂಡು ನಿಮಗೆ ಏನು ಲಾಭ ಇದರಿಂದ? ಯಾಕ್ರೆ ಅವ್ರವ್ರನ್ನ ಬೈಕೊಂಡು ಇದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಾ? ಇದು ಕೆಸ್ತೂರ್ ಪಂಚಾಯತ್ ಇದು ಚುನಾವಣೆ ಬಗ್ಗೆ ಸ್ಥಳೀಕರು ಗೊಂದಲನ ಸರಿಪಡಿಸ್ತಾರೆ. ನೀವೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಬಿಟ್ಬಿಟ್ಟು ನೀವು ಇಲ್ಲ ಸಲ್ಲದ ಟೀಕೆ ಟಿಪ್ಪಣಿ ಮಾಡೋದು ಬಿಟ್ಬಿಟ್ಟು ಈ ಡ್ರಾಮಾಗಳೆಲ್ಲ ಬಿಟ್ಬಿಟ್ಟು ನ್ಯಾಯಬದ್ಧವಾಗಿ ನಡೀರಿ. ನೀವು ಏನೊಂದು ಸ್ಥಾನ ತಗೊಂಡಿದ್ದೀರಾ, ಆ ಸ್ಥಾನ ಉಳಿಸ್ಕೊಂಡು ಎಲ್ಲಾರನ್ನೂ ಒಮ್ಮತವಾಗಿ ತಗೊಂಡು ಹೋಗೋದು ಕಲೀರಿ ಅಂತ ಹೇಳ್ತಾ ನಾನೊಂದು ಮಾತುಗಳನ್ನ ಮುಗಿಸ್ತೀನಿ. ದೊಡ್ಡಬಳ್ಳಾಪುರ ಏನು ನೂತನ ಅಧ್ಯಕ್ಷರು ಬದಲಾವಣೆ ಆದಂಥ ಸಂದರ್ಭದಿಂದಲೂ ಸಹ ನಾವು ಸಾಕಷ್ಟು ಸರಿ ಅಧ್ಯಕ್ಷರ ಗಮನಕ್ಕೆ ತರ್ತಾ ಇದ್ದೀವಿ. JDS ಅನ್ನ ಬಣಗಳನ್ನಾಗಿ ಮಾಡಬೇಡಿ, ದಯವಿಟ್ಟು ಒಟ್ಟಾಗಿ ತಗೊಂಡೋಗಿ ನಮ್ಮ ಪಕ್ಷವನ್ನು ಉಳಿಸಿ. ತಾಲೂಕಿನಲ್ಲಿ ಬಹಳ ಅದ್ಭುತವಾಗಿ ನಮ್ಮ ಪಾರ್ಟಿ ಇದೆ. ಅದನ್ನ ಬೇರೆ ಯಾರೋ ನಿಮ್ಮ ಜೊತೆ ಒಡನಾಡಿಗಳಿರುವಂಥವ್ರು ಅವರ ಸ್ವಾರ್ಥಕ್ಕೋಸ್ಕರ ನಮ್ಮ ಪಕ್ಷವನ್ನು ಬಲಿ ಕೊಡಬೇಡಿ ಅಂತೇಳಿ ನಾವು ಸಾಕಷ್ಟು ಸರಿ ನಾವು ಹರೀಶ್ ಗೌಡ್ರಿಗೆ ಹೇಳಿದ್ದಾಗಿದೆ. ಬಟ್ ಆದರೆ ಅವರಿಗೆ ಆ ಒಂದು ಜೊತೆಗೆ ತಗೊಂಡೋಗುವಂಥ ಪ್ರಯತ್ನವನ್ನು ಹರೀಶ್ ಗೌಡರು ಮಾಡಲೇ ಇಲ್ಲ, ಮೊದಲನೇದಾಗಿ. ಎರಡನೇದಾಗಿ ಏನಿವತ್ತು ಪಕ್ಷದಲ್ಲಿ ಮುಖಂಡತ್ವ ವಹಿಸಿಕೊಂಡಿರೋಂಥ ಕೆಲವು ನಾಯಕರುಗಳು ಕಳೆದ 2 ಬೊಮ್ಮು ಚುನಾವಣೆಗಳಲ್ಲಿ 2 ಸಲ ನಡೆದಂಥ ಚುನಾವಣೆಯಲ್ಲಿ ನಾವು JDSನ ಅಧಿಕೃತ ನಾಯಕರು ಅಂತ ಘೋಷಣೆ ಮಾಡ್ಕೊಂತಾರಂಥ ನಾಯಕರು ಏನು ಮಾಡಿದ್ರು ಅಂತ ಇವತ್ತು ನಿಮ್ಮ ಎಲ್ಲರಿಗೂ ಸತ್ಯ ಗೊತ್ತಿದೆ. 2 ಸರಿ JDS ಅನ್ನ ಮುಗಿಸಿದ್ದಂಥ ನಾಯಕರುಗಳು ಇವತ್ತು ವೇದಿಕೆಯಲ್ಲಿ ರಾರಾಜಿಸ್ತಾ ಇದ್ದಾರೆ. ಅವ್ರು ಮಾಡಿದಂಥ ಪಕ್ಷದ್ರೋಹ ಕೆಲಸಕ್ಕಿಂತ ಹೆಚ್ಚಿನಾಗಿ ಇನ್ನು ಬೇರೆ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದೇ ನಾಯಕರು ಮೊನ್ನೆ ನಿಮ್ಮ ಪತ್ರಿಕಾಗೋಷ್ಠಿ ಕೊಡ್ಬೇಕಂತ ಹೇಳ್ತಾರೆ. ಹೈಕಮಾಂಡ್ ಇದೆ, ಚೌಡರೆಡ್ಡಿ ಅವರಿದ್ದಾರೆ, ಮತ್ತೆ ನಮ್ಮ ಆ ಪಕ್ಷದ ಮುಖಂಡರುಗಳು ಕೃಷ್ಣಾರೆಡ್ಡಿ ಅವರು ಈ ಒಂದು ಪಕ್ಷದಲ್ಲಿ ನಡೀತಾ ಇರುವಂತಹ ಆಂತರಿಕ ಬೆಳವಣಿಗೆಗಳಿಗೆ ಕಾರಣವಾಗಿರುವಂಥ ಅಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾರೆ. ಕರೀರಿ, ನೀವು ಕರೀರಿ, ಪಕ್ಷದ ವರಿಷ್ಠರನ್ನು ಕರೀರಿ. ಅವ್ರನ್ನ ಮುಂದಾಳತ್ವದಲ್ಲೇ ನಾವೇ ಕೇಳ್ತೀವಿ ನಿಮ್ಮನ್ನು ಪ್ರಶ್ನೆಗಳನ್ನ. ಯಾಕೆ 2 ಚುನಾವಣೆ ಬೊಮ್ಮು ಚುನಾವಣೆಗಳಲ್ಲಿ ನೀವು ಯಾರಿಗೆ ಮಾಡಿದ್ರಿ? ನಮ್ಮ ಪಕ್ಷದ ಅಭ್ಯರ್ಥಿಗೆ ಸೋಲು ಕಾರಣ ಯಾರು? ನೀವು ಗೆಲ್ಸ್ಕೊಂಡಂಥವ್ರಿಂದ ಈ ಪಕ್ಷಕ್ಕೆ ಏನಾದರೂ 1 ಇಂಚು ಏನಾದರೂ ಪ್ರಯೋಜನ ಆಗಿದೆಯಾ? ಕಳೆದ 2 ಬಾರಿ ತಾವುಗಳು ಬೊಮ್ಮು ಚುನಾವಣೆಯಲ್ಲಿ ಒಂದು ಸಾರಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ರಿ, ಒಂದ್ಸರಿ BJPಗೆ ಸಪೋರ್ಟ್ ಮಾಡಿದ್ರಿ. ಅಧಿಕೃತವಾಗಿ ನಿಂತ ಪಕ್ಷದ ಅಭ್ಯರ್ಥಿ ಏನು JDSನ ಅಧಿಕೃತ ಅಭ್ಯರ್ಥಿಗಳನ್ನ ಸೋಲಿಸುವಂತ ಮಹಾನ್ ಘನಕಾರ್ಯ ಮಾಡಿದ್ದೀರಿ. ಆ ಘನಕಾರ್ಯಗಳನ್ನೆಲ್ಲ ನಮ್ಮ ವರಿಷ್ಠರ ಮುಂದೆ ಇಡೋಣ, ತೀರ್ಮಾನ ತಗೊಳ್ಳಿ. ಅವರು ಯಾರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳೋ ವಿಚಾರ ತಾವು ಮಾತಾಡಿದ್ದೀರಿ ಮೊನ್ನೆ ಪತ್ರಿಕಾ ಪ್ರಕಟಣೆಯಲ್ಲಿ. ತಾವು ಫಸ್ಟು ಏನು ಮಾಡಿದ್ದೀರಿ, ಕಳೆದ 10 ವರ್ಷಗಳಲ್ಲಿ ಪಕ್ಷನ ಯಾವ ಮಟ್ಟಕ್ಕೆ ತಗೊಂಡು ನಿಲ್ಲಿಸಿದ್ದೀರಿ ಅನ್ನೋದನ್ನ ಒಂದು ಸ್ಪಷ್ಟತೆ ಕೊಡಬೇಕಾಗುತ್ತೆ. ಅದಕ್ಕೆ ಹೈಕಮಾಂಡ್ ಅವರು ಬರಲಿ, ಹೈಕಮಾಂಡ್ ಅವ್ರ ಕಳಿಸಿ ಅದನ್ನು ನೇರವಾಗಿ ಎದುರು ಕುತ್ಕೊಂಡು ಬಗೆಹರಿಸಿ ಈ ಪಕ್ಷನ ಮುನ್ನಡೆಸ್ಕೊಂಡು ಹೋಗ್ತಾರ, ಅಥವಾ ಇದೇ ರೀತಿ ನಡ್ಕೊಂಡು ಪಕ್ಷನ 2 ಭಾಗ ಮಾಡ್ಕೊಂಡೋದ್ರೆ ಕೆಲವೊಂದು ನಾಯಕರುಗಳಿಗೆ ಪಕ್ಷ ಒಟ್ಟಾಗಿ ಹೋಗೋದು ಇಷ್ಟ ಇಲ್ಲ ಅಂತ ನನ್ನ ಭಾವನೆ. ಯಾವುದೇ ಕಾರಣಕ್ಕೂ ಜೊತೆಯಾಗಿ ಒಟ್ಟಾಗಿ ಹೋಗೋಣ ಅಂತ ನಾವು ಸಾಕಷ್ಟು ಸರಿ ಹರೀಶ್ ಗೌಡ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಜಿಲ್ಲಾಧ್ಯಕ್ಷರಿಗೂ ವಿನಂತಿ ಮಾಡ್ಕೊಂಡಿದ್ದೀನಿ. 2 ಒಟ್ಟಾಗಿ ಹೋಗೋಣ, ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋಣ ಅಂತೇಳಿ. ಬಟ್ ಅಲ್ಲಿ ಆಂತರಿಕವಾಗಿ ಕೆಲವೊಂದು ಜನ ಹರೀಶ್ ಗೌಡ್ರನ್ನು ಸಹ ಕೈ ಕಟ್ಟಾಕಿರೋ ಲಕ್ಷಣ ಕಾಣಿಸ್ತಾ ಇದೆ. ಎಲ್ಲರೂ ಒಟ್ಟಾಗಿ ತಗೊಂಡು ಹೋಗೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ. ಪಕ್ಷನ ದೂಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ, ಮುಖಂಡರನ್ನು ದೂಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಅದರೊಳಗಡೆ ಇರುವಂಥ ನಾಯಕರುಗಳು ತಾವು ಸರಿಯಾಗಿದ್ದಾರ? ಹಿಂದೆ ನಾವು ತಿಪ್ಪೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನದ ಚುನಾವಣೆ ಸ್ಪರ್ಧೆ ಮಾಡಿದಾಗ ಮಹಾನ್ ನಾಯಕರಿಗೆ ನಾವು ಕೆಲವೊಂದು ಜವಾಬ್ದಾರಿಗಳು ಕೊಟ್ಟಿದ್ವಿ. ಆ ನಾಯಕರುಗಳು ಕೊನೆ ಹಂತದವರೆಗೂ ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ವು ಅದನ್ನು ತಿರಸ್ಕಾರ ಮಾಡಿಕೊಂಡು ನನ್ನ ವಿರೋಧಿಗಳ ಜೊತೆಯಲ್ಲಿ ಆ ಬರುವಂಥ ಓಟನ್ನು ಜೊತೆ ಕಳಿಸಿದ್ರು, ಇಲ್ಲ ಜೊತೆ ಕಳಿಸಿದ್ರ ಅಥವಾ ಹೋಗ್ಲಿ ಅಂತ ಬಿಟ್ರ, ಅದಕ್ಕೂ ನಮ್ಮ ನಾಯಕರು ಉತ್ತರ ಕೊಡಬೇಕಾಗ್ತದೆ. ಮೈತ್ರಿ ಧರ್ಮ ಅಂತೇಳಿ ನಾವು ಸಹ BJPಯ ಒಂದು ಸ್ಥಾನ ನಮ್ಮ ತಿಪ್ಪೂರು ಗ್ರಾಮ ಪಂಚಾಯತಿನಲ್ಲಿತ್ತು. ಆ ಒಂದು ಸ್ಥಾನಕ್ಕೆ ನಾವು MLA ಧೀರಜ್ ಮುನ್ರಾಜ್ ಅವ್ರ ಹತ್ರ ಕೇಳ್ಕೊಂಡಾಗ ಅವರು ಸಹ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಒಟ್ಟಾಗಿ ಅಂತ ಹೇಳಿದ್ರು. ಯಾಕೆಂದ್ರೆ ಅದಕ್ಕಿಂತ ಮೊದಲು ಒಂದು ಲೋಕಸಭಾ ಚುನಾವಣೆ ಸಹ ನಡೆದಿತ್ತು. ಆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬೂತಲ್ಲಿ BJP ಅನ್ನೋದು ಇಲ್ಲದಂಥ ಜಾಗದಲ್ಲಿ ಹೈಯೆಸ್ಟ್ ಮತಗಳ ಲೀಡನ್ನು ಕೊಡಿಸಿದ್ದೆ. ಅದು ಕಳೆದ ನಂತರ ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಚುನಾವಣೆ ಬಂದಾಗ
MLA ಅವ್ರು ಹೇಳಿದರು, ಆಯಿತು ನಮ್ಮ ಸ್ಥಾನವನ್ನು ಸಹ ನಿಮಗೆ ಕೊಡ್ತೀವಿ ಅಂತೇಳಿ. ಆದರೆ ಆ ಮೈತ್ರಿ ಧರ್ಮ ನಾವು ಪಾಲನೆ ಮಾಡಲಿಲ್ಲ. ನನ್ನ ಚುನಾವಣೆಯಲ್ಲಿ ನಾನು ಸೋಲ್ಬೇಕಾಗಿತ್ತು. ಹಾಗಾಗಿ ಮೈತ್ರಿ ಧರ್ಮ ನಾವು ಪಾಲನೆ ಮಾಡಿ ನಾವು ನಷ್ಟಕ್ಕೆ ಅನುಭವಿಸಿದ್ದೀವಿ ಒಂದನೇದಾಗಿ. ಎರಡನೇದಾಗಿ ತಾಲೂಕಿನಲ್ಲಿ ಇರೋಂಥ JDS ನಮ್ಮ ಮುಖಂಡರುಗಳು ಸಹ ನಮ್ಮನ್ನು ಬೆಳವಣಿಗೆಯನ್ನು ಸಹಿಸ್ತಾ ಇಲ್ಲ. ಯಾರೂ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಬರೀ ಬೇರೆ ಪಕ್ಷಗಳ ಜೊತೆ ರಾಜಿ ಮಾಡ್ಕೊಂಡು ಹೋಗುವಂಥದ್ದು. TIPMC ಚುನಾವಣೆ ನಡೆದು ಅಧ್ಯಕ್ಷಗಿರಿ ಆದಂಥ ಸಂದರ್ಭದಲ್ಲಿ ತದನಂತರ ನಮ್ಮ ನಾಯಕರು ಹೇಳ್ತಾರೆ, ನಾನು ಅಧ್ಯಕ್ಷರಾಗಿದ್ದು JDS ಇಂದಲ್ಲ, ನಾನಾಗಿದ್ದು ಕಾಂಗ್ರೆಸ್ಸಿಂದ, ಚುಂಚನಗೌಡರಿಂದ ಅಧ್ಯಕ್ಷ ಆಗಿದ್ದು. ನಾವು ಓಟ್ ಹಾಕಿದ್ದೀವಲ್ಲಪ್ಪ, ನಾವು ಓಟ್ ಹಾಕಿ ನಿನ್ನ 2 ಸರಿ ಗೆಲ್ಸಿರ್ತೀವಿ ಅಧ್ಯಕ್ಷ ಆಗಿರೋದು ಅಂತ ನಾವು ಪ್ರಶ್ನೆ ಮಾಡಿದಾಗ ಏನು ಹೇಳ್ತಾರೆ, ಅದಲ್ಲ, ನಮ್ಮ ಅಧ್ಯಕ್ಷ ಮಾಡಿದ್ದು ಕಾಂಗ್ರೆಸ್ನವರು. ನೀವು ಅಧ್ಯಕ್ಷರಾಗಬೇಕಾದ್ರೆ ಕಾಂಗ್ರೆಸ್ನವ್ರ ಜೊತೆ ಹೋಗ್ತೀರಾ, BJP ಅವ್ರ ಜೊತೆ ಹೋಗ್ತೀರಾ, ನೀವು ಮಾಡೋದೆಲ್ಲನೂ ಕ್ರಮಬದ್ಧವಾಗಿರ್ತದೆ. ಆದರೆ ಒಬ್ಬ ಪಕ್ಷದ ಕಾರ್ಯಕರ್ತ ಒಂದು ತಿಪ್ಪೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು ಅಂತಂದ್ರೆ ನೀವೇ ಕಾಲಿಡ್ದು ಎಳಿತೀರಾ? ದಯವಿಟ್ಟು ಈ ಒಂದು ಮುಂದಿನ ದಿನಗಳಲ್ಲಿ ಕಾಲಿಡ್ದು ಎಳೆಯುವಂಥ ಕಾರ್ಯಕ್ರಮವನ್ನು ಬಿಟ್ಬಿಡಿ. ನೆಕ್ಸ್ಟ್ ಮುಂದಿನ ಒಂದು ನಮ್ಮ ಗ್ರಾಮದಲ್ಲಿ ಒಂದು MPCS ಚುನಾವಣೆ ನಡೆಸ್ತೀನಿ ನಾನು. ನಾವು ಕಳೆದ 20 ವರ್ಷಗಳಿಂದ ಏನು MPCS ಅಲ್ಲಿ ಬೇರೆ ಯಾವುದೇ ಪಕ್ಷದ ಒಂದು ಸ್ಥಾನವನ್ನು ಸಹ ಗೆಲ್ಲೋದಕ್ಕೆ ಅವಕಾಶ ಕೊಟ್ಟಿಲ್ಲ. 20 ವರ್ಷಗಳಿಂದ ನಾನು ರಾಜಕಾರಣಕ್ಕೆ ಬಂದಾಗಲಿಂದ ಇದುವರೆಗೂ ಒಂದು ಸ್ಥಾನವನ್ನು ಸಹ BJP ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ಸರಿ ಅದೇ ನಮ್ಮ ಮಹಾನ್ ನಾಯಕರುಗಳು ನಮ್ಮಲ್ಲೇ 2 ಭಾಗ ಮಾಡ್ತಾರೆ. ನಮ್ಮ ಗ್ರಾಮದಲ್ಲಿರುವಂಥ ಮುಖಂಡರುಗಳನ್ನ 2 ಭಾಗ ಮಾಡ್ತಾರೆ. ಆದರೂ ಬಿಟ್ಟಿಲ್ಲ. ಇವತ್ತು ಕಾಂಗ್ರೆಸ್ BJP ಜಂಟಿಯಾಗಿ ಚುನಾವಣೆ ಸ್ಪರ್ಧೆ ಮಾಡ್ತದೆ. ಆದರೂ ಸಹ ಅವರಿಬ್ಬರೂ ಸೇರಿ ಒಂದು ಸ್ಥಾನವನ್ನು ಮಾತ್ರ ಗಳಿಸಲು ಸಾಧ್ಯ ಆಗ್ತದೆ ಹೊರತು ಇನ್ನೆಲ್ಲ ಸ್ಥಾನಗಳನ್ನು JDS ಜೈಬೇರಿ ಬಾರಿಸ್ತದೆ. ಅಂತ ಒಂದು ಗಟ್ಟಿ ಪಕ್ಷವನ್ನ ದಯವಿಟ್ಟು ಪಕ್ಷದ ಮುಖಂಡರುಗಳು ಹಾಳು ಮಾಡೋ ಕೆಲಸ ಬೇಡ. ದಯವಿಟ್ಟು ಎಲ್ಲರನ್ನೂ ಜೊತೆ ಒಟ್ಟಾಗಿ ಕರ್ಕೊಂಡು ಈ ಪಕ್ಷವನ್ನ ಈ ತಾಲೂಕಲ್ಲಿ ಉಳಿಸಿ ಅಂತ ನಾನು ಏನು ನಮ್ಮ ತಾಲೂಕು JDS ಅಧ್ಯಕ್ಷರು ಹರೀಶ್ ಗೌಡರು ಮತ್ತು ಟೀಮ್ 3 ದಿವಸ ಮುಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕೆಸ್ತೂರು ಗ್ರಾಮ ಪಂಚಾಯಿತಿ ಕೆಸ್ತೂರು VSSನಲ್ಲಿ ಉಸ್ಕೂರ್ ಆನಂದ್ ಅವರು ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ, ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ತಮ್ಮ ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಜನತೆಗೆ ಹೇಳುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಇದಕ್ಕೆ ನಾವು ಅನಿವಾರ್ಯ, ಯಾಕಂದ್ರೆ ವಾಸ್ತವ ಸ್ಥಿತಿಯನ್ನ ತಾವು ಮಾಧ್ಯಮ ಸ್ನೇಹಿತರಿಗೂ ಮತ್ತು ಮಾಧ್ಯಮದ ಮುಖಾಂತರ ಇಡೀ ತಾಲೂಕಿನ ಜನಗಳಿಗೆ ತಿಳಿಸುವಂತ ಅನಿವಾರ್ಯ ನಮ್ಗೆ ಇರೋ ಕಾರಣದಿಂದ ನಾವಿವತ್ತು ಮುಖ್ಯವಾಗಿ ಭೂಮಿಕೆ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು. 2023ನೇ ಇಸ್ವಿ ಆಗಸ್ಟ್ 2ನೇ ತಾರೀಕು JDSನ 7 ಜನ ಗ್ರಾಮ ಪಂಚಾಯತಿ ಸದಸ್ಯರು BJPಗೆ ಪಲಾಯನ ಮಾಡ್ತಾರೆ. BJP ಪಂಚಾಯಿತಿ ಆಗ್ತದೆ. ಅದಕ್ಕೆ ನಮ್ಮ ಈ ನಾಯಕರುಗಳು ಹಿಂದೆ ಅವರಿಗೆ ನೀವು ಎಲ್ಲಾದ್ರೂ ಅನುಕೂಲ ಆಗಿ ಅಂತ ಪುಸ್ತಕ ಕಳಿಸ್ತಾರೆ. ಅತ್ತ ಕಳೆದ 22 ದಿನಕ್ಕೆ ಈ ಕೆಸ್ತೂರು VSS ಚುನಾವಣೆ ಬರ್ತದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಜಾತ್ಯತೀತ ಜನತಾದಳದ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಆನಂದ್ ಅವರು ಮತ್ತು ನಾನು ಹೋಬಳಿ ಜಾತ್ಯತೀತ ಜನತಾದಳದ ದೊಡ್ಡಬೆಳಂಗಲ ಹೋಬಳಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸತೀಶ್ ಕುಮಾರ್ ಅಂತ ನಾನು, ಇದು ನಮ್ಮ ಸೊಸೈಟಿ ವ್ಯಾಪ್ತಿಗೆ ಬಂದಂಥ ಸಂದರ್ಭದಲ್ಲಿ ಈ 7 ಜನ ಪಕ್ಷಾಂತರಿಗಳನ್ನ ಸೇರ್ಪಡೆ ಮಾಡಿಕೊಂಡು ನಮಗೆ ನಮ್ಮ JDS ಬೆಳವಣಿಗೆನ ಹಿನ್ನಡೆ ಮಾಡಬೇಕು ಅಂತ ಹೊರಟಂತ BJPಯವ್ರಿಗೂ ಮತ್ತು 7 ಜನ ಪಕ್ಷವನ್ನು ಬಿಟ್ಟು ಹೋದಂಥವ್ರಿಗೂ ನಮ್ಮ ಶಕ್ತಿ ಏನು ಅನ್ನೋದು ತೋರಿಸಲೇಬೇಕು ಅನ್ನೋ ಅನಿವಾರ್ಯದಲ್ಲಿ ನಾವು ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿ VSS ಚುನಾವಣೆಯನ್ನು ಮಾಡಿದ್ವಿ. ನಾವು 5 ಸ್ಥಾನಗಳನ್ನ ನಮ್ಮದು 6 ಸ್ಥಾನ ಕಾಂಗ್ರೆಸ್ದು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡ್ವಿ. ಈ ಸಂದರ್ಭದಲ್ಲಿ ಕರಪತ್ರ ಪ್ರಿಂಟ್ ಆಗೋ ಸಂದರ್ಭದಲ್ಲಿ ನಮ್ಮ ಯುವ ನಾಯಕ ನಮ್ಮ ಅಂತ ನಾವು ಡಾರ್ಕ್ ಹಾರ್ಸ್ ಅಂತ ಹೇಳ್ತೀವಿ ಅಂತ ರಂಗನಾಥ್ ಅವ್ರ ತಾಯಿನ ನಾವು ಕ್ಯಾಂಡಿಡೇಟ್ ಮಾಡ್ಕೊಂಡಿದ್ವಿ. ಆತನ್ನ ಕೊನೆ ಗಳಿಗೆಯಲ್ಲಿ ಪುಸಲಾಯಿಸಿ ಹಿಂದಕ್ಕೆ ನಮ್ಮ ಸಿಂಡಿಕೇಟಿಂದ ಹಿಂದಕ್ಕೆ ಕರೆಸಿ BJP ಅವ್ರ ಸಿಂಡಿಕೇಟ್ ಜೊತೆ ಸೇರಿಸಿ ತಾವು ಚುನಾವಣೆ ಮಾಡಿದ್ರಿ. BJP ಜೊತೆ ನೀವು ಕ್ಯಾನ್ವಾಸ್ ಮಾಡಿದ್ರಲ್ಲ, ರಂಗನಾಥ್ ಅವ್ರ ತಾಯಿ ಬಿಟ್ಟು ಬೇರೆ ಯಾರಾದ್ರೂ JDS ಕಾರ್ಯಕರ್ತರಿದ್ರ ಆ ಸಿಂಡಿಕೇಟ್ ಅಲ್ಲಿ? ಮತ್ತೆ ಯಾಕೆ ಹೋದ್ರಿ ನೀವು? ರಂಗನಾಥ್ ಅವ್ರ ತಾಯಿನ ನಾವು ಗೆಲ್ಸ್ಕೊತಿದ್ವಿ, ಬಲವಂತವಾಗಿ ಆಚೆ ಕರ್ಕೊಂಡೋಗಿ ಅವರು ಸೋಲಿಗೆ ನೀವೇ ಕಾರಣರಾಗಿದ್ದೀರಿ. ಇವತ್ತು ರಂಗನಾಥ್ ಅವ್ರ ತಂದೆ ಅಪ್ಪಯ್ಯನವರು ಸೋಲಿಲ್ಲದ ಸರದಾರ. ಇವತ್ತು ರಂಗನಾಥ್ ಅದೇ ದಾಟಿಯಲ್ಲಿ ಹೋಗ್ತಾ ಇದ್ದಾನೆ. ಅಂತ ಹುಡುಗನ ಬೆಳವಣಿಗೆನ ನೀವು ಸಹಿಸದೆ ನೀವು ಜೊತೆಗಿದ್ಕೊಂಡೆ ತುಳಿಯೋ ಒಂದು ಪ್ರಯತ್ನವನ್ನು ನೀವು ಮಾಡಿದ್ರಿ.
ಆದರೆ ಆ ವ್ಯಾಪ್ತಿಯ ಜನ 9 ಜನ, ನಾವು 10 ಜನ ಕ್ಯಾಂಡಿಡೇಟ್ ಇದ್ವಿ, ಒಂದು ಕ್ಯಾಂಡಿಡೇಟ್ ಮಾತ್ರ ನಾವು ಸೋತ್ವಿ, 9 ಕ್ಯಾಂಡಿಡೇಟ್ನ ಗೆಲ್ಸಿದ್ವಿ. ಆ ಗೆಲ್ಸಂತ ಸಂದರ್ಭದಲ್ಲಿ ಇದೇ ಆಫೀಸಲ್ಲಿ ಕುತ್ಕೊಂಡು ನಾವು ಕಾಂಗ್ರೆಸ್ ನಾಯಕರಾದಂಥ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದ ನರಸಿಂಹಮೂರ್ತಿ ಕಾಂಗ್ರೆಸ್ನವರು, ಕೆಸ್ತೂರ್ ಬಚ್ಚೇಗೌಡರು ಕಾಂಗ್ರೆಸ್ಸಲ್ಲಿ ಇದ್ದರು, ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮರಳನಹಳ್ಳಿ ಕೆಂಪಣ್ಣ ಇದ್ದರು, ಮತ್ತು ನಮ್ಮ ಅವರು ಬೋಕಿಪುರದ ಅಶ್ವತ್ಥಪ್ಪ ಕಾಂಗ್ರೆಸ್ ನಾಯಕರು, ನಾವು ಆನಂದಣ್ಣವರು, ಹೊನ್ನಾಳಿ ಕೃಷ್ಣಪ್ಪನವ್ರು ನಮ್ಮ ಪಾರ್ಟಿಯಾಗಿದ್ದರು, ಅವರು ಎಲ್ಲ ಕುತ್ಕೊಂಡು ಒಂದು ತೀರ್ಮಾನ ಮಾಡಿದ್ವಿ. ಇಂಜಿನಿಯರ್ ಸಾಹೇಬರು, ಇಂಜಿನಿಯರ್ ಅಶ್ವಥ್ ನಾರಾಯಣ ಅವ್ರಿಗೆ ಬನ್ನಿ ಸರ್ ಕೂತ್ ಮಾತಾಡೋದಂದ್ರೆ ನಾನು ಬರೋದಿಲ್ಲ, ನೀವೇ ಮಾತಾಡ್ರಿ, ರಾಮಮೂರ್ತಿಯನ್ನು ಅಧ್ಯಕ್ಷನ್ ಮಾಡ್ರಿ, ಆನಂದ್ ಆಫೀಸಿಗೆ ಬರಲ್ಲ ಅಂತ ಉಡಾಫೆ ಮಾತಾಡಿದ್ರಿ. ನಾನು ಹೇಳಿದೆ ಸರ್, ನೀವು ಮುಂದೆ ತಾಲೂಕ್ ಸೊಸೈಟಿ TAPMCಗೆ ಪ್ರತಿನಿಧಿಯಾಗಿ ಹೋಗುವಂಥವ್ರು ದಯವಿಟ್ಟು ಬನ್ನಿ ಎಂದೆ. ನನಗೆ ಬೇಕಿಲ್ಲ ತಾಲೂಕು TAPMC, ನಾನು ಹಾಗೆ ಅಧ್ಯಕ್ಷ ಆಗಿದ್ದೀನಿ, ನಾನು ಬರೋದಿಲ್ಲ ಅಂತೇಳಿ ಆ ಸಹಕಾರ ಕೊಟ್ಟರು. ಆ ಸಂದರ್ಭದಲ್ಲಿ ನಾವಿಲ್ಲಿ ಕೂತ್ಕೊಂಡು ಮಾತಾಡಿದ್ದು 2.5 ವರ್ಷ ನಮ್ಮ ಪಾರ್ಟಿಗೆ, ಮೊದಲು 2 ವರ್ಷ ನಂತರ ಕಾಂಗ್ರೆಸ್ಗೆ ಅಂತ ನಾವು ವಾದ ಮಾಡಿದ್ವಿ. ಕಾಂಗ್ರೆಸ್ನವರು ಮೊದಲು ನೀವು ತಗೊಳ್ಳೋದಾದ್ರೆ 2 ವರ್ಷ ತಗೊಳ್ಳಿ, ನಮಗೆ 3 ವರ್ಷ ಕಡೆ ಕೊಡಿ ಅಂದರು. ಆಮೇಲೆ 6 ತಿಂಗಳು ಹೆಚ್ಚು ಕಮ್ಮಿ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೊಂದಾಣಿಕೆ ಹೋಗೋಣ, ತಾಲೂಕ್ ಸೊಸೈಟಿ ಓಟು ನಮಗೆ JDSನವ್ರಿಗೆ, ಜಿಲ್ಲಾ ಬ್ಯಾಂಕು ಅವ್ರಿಗೆ ಅಂತ ತೀರ್ಮಾನ ಆಯಿತು. ಆಗ ನಮ್ಮ ಪಾರ್ಟಿಯಲ್ಲಿ ಅಧ್ಯಕ್ಷರು ಯಾರು ಅನ್ನೋ ವಿಚಾರದಲ್ಲಿ ನಾನು ಈಗ ಆನಂದಣ್ಣವ್ರ ಜೊತೆ ಕೂತ್ಕೊಂಡು ನಾನು ನೇರವಾಗಿ ಮೀಡಿಯಾ ಮುಂದೆ ಹೇಳ್ತೀನಿ, ನನಗೂ ವೈಯಕ್ತಿಕವಾಗಿ ರಾಮಮೂರ್ತಿ ಮೇಲೆ ಪ್ರೀತಿ ಇದ್ದೀನಿ, ರಾಮಮೂರ್ತಿನ ಅಧ್ಯಕ್ಷ ಮಾಡಬೇಕು ಅಂತ ಇದ್ದಿದ್ದು. ಆಗ ಆನಂದಣ್ಣವ್ರು ಒಂದೇ ಹೇಳಿದ್ದು, ನೋಡಿ ಸತೀಶು, ಎಲ್ಲ ಸಭೆಗೆ ಹೇಳಿದರು, 78ನೇ ಇಸ್ವಿಯಲ್ಲಿ ನಮ್ಮ ತಂದೆ ರಾಮೇಗೌಡರು ಮಂತ್ರಿ ಆಗಿದ್ದಾಗ ರಾಮೇಗೌಡರು, ಜಾಲಪ್ಪನವರು ಮತ್ತು RJ ವಿರುದ್ಧವಾಗಿ ಸಂಘಟನೆ ಮಾಡಿ ಅಧ್ಯಕ್ಷನಾಗಿ ಹೋದಾಗ ಅವತ್ತು ಅಧಿಕಾರ ಪ್ರಭಾವದಿಂದ ರಾಮೇಗೌಡರು ನಮ್ಮ ಅಪ್ಪನ ಅಧ್ಯಕ್ಷಗಿರಿ ತಪ್ಪಿಸಿದ್ದಾರೆ. ನಂತರ ನಮ್ಮ ಕುಟುಂಬ ಯಾವುದೇ ಅಧ್ಯಕ್ಷಗಿರಿ ಪಡೆಯೋಕ್ಕಾಗಿಲ್ಲ, ನಮ್ಮ ತಾಯಿನ ಒಂದು 6 ತಿಂಗಳು ಮಾಡೋಣ, ನಂತರ ರಾಮಮೂರ್ತಿನ ಮಾಡೋಣ. ಆಗ ರಾಮಮೂರ್ತಣ್ಣ ಏನು ಹೇಳಿದ್ರು, 6 ತಿಂಗಳು, ಅದೇ 6 ತಿಂಗಳು ಫಸ್ಟ್ ನನಗೆ ಕೊಡೋಣ, 6 ತಿಂಗಳ ಮೇಲೆ ಒಂದು ದಿವಸ ಇರಲ್ಲ, ಆಮೇಲೆ ನಿಮ್ಮ ತಾಯಿನ ಮಾಡೋಣ ನಾನು. ಆಗ ಮಾತಿನ ಚಕಮಕಿ ನಡೀತು. ಆಗ ಆನಂದಣ್ಣ ಹೇಳಿದ್ದು, ನೋಡಿ ರಾಮಮೂರ್ತಿ, ಫಸ್ಟ್ ನಮ್ಮ ತಾಯಿ 6 ತಿಂಗಳು ಆಗ್ತಾರೆ, ನಂತರ ನೀನು ಆಗ್ತೀಯ, ನೀನೇ ಫಸ್ಟ್ ಆಗಬೇಕು ಅಂತಂದರೆ ನಿನ್ನ ದಾರಿ ನೀನು ನೋಡ್ಕೊಂಬ ಹೋಗಪ್ಪ ಅಂತ. ಇದು ಮೊನ್ನೆ ಮೀಡಿಯಾ ಮುಂದೆ ರಾಮಮೂರ್ತಣ್ಣ ನಾನು ಆಚೆಗೆ ಹೋಗು ಅಂದರು, ನಾನು 6 ತಿಂಗಳು ಕೇಳಿದೆ, ಕೈ ಮುಗಿದು ಅಂತ. ಸತ್ಯ, ಒಬ್ಬ ಹಿರಿಯರು 80 ವರ್ಷದ ಹೊನ್ನಮ್ಮಜ್ಜಿ ನಮ್ಮೆಲ್ಲರಿಗೂ ತಾಯಿ ಮಾತೃ ಸಮಾನ, 6 ತಿಂಗಳು ಕೊಟ್ಟಾದ್ಮೇಲೆ ನೀವು ಹಾಕ್ಬೋದಿತ್ತು. ಪರಿಪರಿಯಾಗಿ ಹೇಳಿದ್ರು, ಕೇಳಲಿಲ್ಲ. ಇದಕ್ಕೂ ಮುಂಚಿತವಾಗಿ ಹೇಳೋದಾದರೆ ನಾವು ಚುನಾವಣೆ ಮಾಡೋವಾಗೆ ಅದೇ ರಾಮಮೂರ್ತಣ್ಣನ ನಾನೇ ಕೂತ್ಕೊಂಡು ನಮ್ಮ ಮನೆಯಲ್ಲೇ, ಅಣ್ಣ ನಿನ್ನ ಅಧ್ಯಕ್ಷನ್ ಮಾಡಲೇಬೇಕಣ್ಣ, ನಮ್ಮ ಆಸೆ ಮಾಡ್ತೀವಣ್ಣ ಅಂತ. ಆಗ ಆಯಪ್ಪ ಹೇಳ್ದ, ಸತ್ಯನಾ ಹೀಗೆ ಅದನ್ನ ಹೇಳೋದು ಬೇಡ, ನಮ್ಮ ಆನಂದಣ್ಣವರು ಅವ್ರ ತಾಯಿ ನಿಲ್ಸಿದ್ರೆ ಅಕಸ್ಮಾತ್ ಆಯಪ್ಪ ಏನಾದರೂ ಅಪೇಕ್ಷೆ ಪಟ್ಟರೆ 6 ತಿಂಗಳು ಅವ್ರ ತಾಯಿ ಆಗಲಿ, ಆಮೇಲೆ ನಾನು ಆಗ್ತೀನಿ ಅಂತ ಹೇಳಿದ್ರು. ಇಂಥ ಮನಸ್ಥಿತಿ ಇರೋ ರಾಮಮೂರ್ತಣ್ಣನ ದಾರಿ ತಪ್ಪಿಸಿದ್ದು ನಮ್ಮ ಇಂಜಿನಿಯರ್ ಅಶ್ವಥ್ ನಾರಾಯಣ. ರಾಯಲ್ ನಂದನ ಹೋಟ್ಲಲ್ಲಿ ನಾನು, ಜಗನ್ನಾಥ್ ಎಲ್ಲರನ್ನೂ ಕರೆದು ಮಾತಾಡಿದ್ವಿ. ಏನು ಹೇಳಿದ್ರು, ಚುಂಚೇಗೌಡ್ರನ್ನ 5 ಜನ ಕಾಂಗ್ರೆಸ್ನವ್ರೆ, ಚುಂಚೇಗೌಡ್ರದ್ದು ಬ್ಯಾಂಕ್ ಒಂದು ಹೊರಟದೆ, 6 ಜನ ನಾನು ಸರಿಪಡಿಸ್ಕೊಂತೀನಿ, ನಾನು ರಾಮಮೂರ್ತಿನ ಅಧ್ಯಕ್ಷ ಮಾಡ್ತೀನಿ, ಆನಂದ್ ಅವ್ರಿಗೆ ಚಾಲೆಂಜ್ ತಿಳಿಸ್ತೀನಿ, ನೀವು ರಾಮಮೂರ್ತಿ ಅಧ್ಯಕ್ಷ ಆಗ್ಬೇಕಾದ್ರೆ ನೀವು ಮೌನವಾಗಿರ್ಬೇಕು ಅಂತ. ಆಗ ನಾನೇ ಹೇಳಿದ್ದೀನಿ, ಸರ್ ಇದಕ್ಕೆ ನಾನು ಒಪ್ಕೊಂತೀನಿ, ಆನಂದಣ್ಣವ್ರು ತಾಯಿ ಆಗದೆ ಇದ್ರು ಚಿಂತೆ ಇಲ್ಲ, ಆದರೆ ನೀವು ಅದರ ಸಕ್ಸಸ್ ಆಗಿಲ್ಲ ಅಂದರೆ ಆನಂದಣ್ಣವ್ರ ಜೊತೆಗೆ ಬರಬೇಕು, ನಾವು ಪಕ್ಷ ಒಗ್ಗಟ್ಟಾಗಿರ್ಬೇಕು, ಪಕ್ಷ ಜೊತೆಗಿರ್ಬೇಕು ಅಂತ ನಾನು ಹೇಳಿದೆ. ಆಯಿತು ಅಂತ ಒಪ್ಕೊಂಡವರು, ಅದಕ್ಕೆ ಸಕ್ಸಸ್ ಆಗಿಲ್ಲ. ಚುನಾವಣೆ ನಡೆದು ಅಪ್ಲಿಕೇಶನ್ ಹಾಕಿದಾಗೂ ನಾನು ಸಾರಿ ಫೋನ್ ಮಾಡಿದ್ದೀನಿ, ನಾನು ಕಾಲ್ ಲಿಸ್ಟ್ ಬೇಕಾದ್ರೆ ತೆಗೆಸ್ಕೊಡ್ತೀನಿ. ಅಧ್ಯಕ್ಷ ಚುನಾವಣೆ ಅಕ್ಟೋಬರ್ 3ನೇ ತಾರೀಕು 2023ನೇ ಇಸ್ವಿಯಲ್ಲಿ ಆಗ್ತಂತ. ಇಂಜಿನಿಯರ್ ಅಶ್ವಥ್ ನಾರಾಯಣ ಅವ್ರಿಗೆ ಒಂದು 25ರಿಂದ 30 ಸರಿ ಫೋನ್ ಮಾಡಿದ್ದೀನಿ, ಒಗ್ಗಟ್ಟಿರಬೇಕು, ಬನ್ನಿ 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 ಅಂತ. ಭಾರತೀಯ ಜನತಾ ಪಾರ್ಟಿ 2 ಸದಸ್ಯರು ಬರ್ತಾರೆ, ಕಾಂಗ್ರೆಸ್ನವ್ರು 5 ಜನ ಬರ್ತಾರೆ, ನಾವಿಬ್ರು 9 ಜನ ಅಟೆಂಡ್ ಆಗ್ತಾರೆ. ರಾಮಮೂರ್ತಿ ಅವರು ಇಂಜಿನಿಯರ್ ಅಶ್ವಥ್ ನಾರಾಯಣ ಅಟೆಂಡ್ ಆಗಲ್ಲ, ಅವ್ರು ಅಬ್ಸೆಂಟ್ ಆಗ್ತಾರೆ. ನಂತರ ನಾವು ಕರೆದು ಆನಂದ್ ಅವ್ರ ಹತ್ರ ರಾಜಿ ಮಾಡಿಸ್ತೀವಿ ಬನ್ನಿ ಅಂದಾಗ ಬರಲಿಲ್ಲ. ನಂತರ ಅವರು ವ್ಯವಹಾರಿಕವಾಗಿ ಅದೇ ರಾಮಮೂರ್ತಿ ಅವರು ಆನಂದ್ ಅವ್ರ ಹತ್ರ ಹೋಗಿ ವ್ಯವಹಾರ ಮಾಡಿದ್ರು, ಚೆನ್ನಾಗಾಗ್ತಾರೆ. ಚೆನ್ನಾಗಾದ ಅಯ್ಯಪ್ಪ ಹೇಳ್ತಾನೆ, 1 ವರ್ಷ ಆದ್ಮೇಲೆ ನಾನು ರಾಜೀನಾಮೆ ಕೊಡ್ತೀನಪ್ಪ, ಕಾಂಗ್ರೆಸ್ನವ್ರ ಜೊತೆ ಒಂದುಡ್ಸ್ಕೊಂಡು ನೀವು ಅಧಿಕಾರ ಪಡ್ಕೊಳ್ಳಪ್ಪ, ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ. ಆವಾಗ ಕಾಂಗ್ರೆಸ್ನವ್ರ ಜವಾಬ್ದಾರಿ ನಾನು ವಹಿಸ್ಕೊಳ್ಳಲ್ಲ ಅಂತ ಇಂಜಿನಿಯರ್ ಇದೇ ಆಫೀಸಿಗೆ ಬರ್ತಾರೆ. ಅವಾಗ ಫಸ್ಟ್ ಬರೆದವರು ನಂತರ ಇದೇ ಆಫೀಸಲ್ಲಿ ಕುತ್ಕೊಂಡು ನಾನು ವಹಿಸ್ಕೊಳ್ಳಲ್ಲ, ಆನಂದೇ ಮಾಡಲಿ ಅಂತ. ಆಗ ಚುನಾವಣೆ, ಅಧ್ಯಕ್ಷ ಚುನಾವಣೆ ಬೆಳಗ್ಗೆ ರೆಡಿ ಐತೆ, ರಾಮಮೂರ್ತಿ ಅವರು ನಮ್ಮ ಜೊತೆಯಲ್ಲೇ ಅವರೇ. ಆದರೆ ಇಂಜಿನಿಯರ್ ಅಶ್ವಥ್ ನಾರಾಯಣ ಬೆಳಗ್ಗೆ 6 ಗಂಟೆಗೆ, ಸತ್ಯ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಹೋಗಿ VSSN ಕಾರ್ಯದರ್ಶಿ CEO ಎಬ್ಬಿಸಿ ಕರೆದು ನಾಮಪತ್ರ ತಗೋತೀನಿ. ಮತ್ತೆ ಕೆಸ್ತೂರು ಆನಂದಮ್ಮನ ಅವ್ರ ತಂಗಿನೇ ಆಗ್ಬೇಕು, ಯಾರ ಇಂಜಿನಿಯರ್ ತಂಗಿನೇ. ಬಾಮ್ಮ ಇಲ್ಲಿ ಇರೋದು ಬೇಡ, ಮನೆಗೆ ಊರಿಗೆ ಹೋಗೋಣ ಅಂತೇಳಿ ಮಂಡಿಬೇಟಲ್ಲಿ ಕರ್ಕೊಂಡು ಹೋಗ್ತೀರಿ, ಹೂವನಹಳ್ಳಿ ಹನುಮೇಗೌಡನ ಕರ್ಕೊಂಡು ಜೊತೆ ಇಕ್ಕಂತೀರಿ, ರಾಮಮೂರ್ತಣ್ಣ ಇಲ್ಲಿ ಇರ್ತಾರೆ. ನಿಮ್ಮ ಉದ್ದೇಶ ಏನು?
ಆಗ ಇವ್ರು ಆನಂದಣ್ಣವರು ಹೌದು ನನ್ನ ನಾಯಕತ್ವದ ಮೇಲೆ ನಿಷ್ಠೆ ಇದೆಯೋ ವಿಶ್ವಾಸ ಇದೆಯೋ ಚೆಕ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಒಂದು 6 ತಿಂಗಳು ಲಕ್ಷ್ಮೀನಾರಾಯಣ ಗೌಡರಿಗೆ ಆರೋಗ್ಯ ಸರಿ ಇಲ್ಲ, ಈಗ ಹೋಗಿ ತಾವು ನೋಡ್ರಿ ಕಾಲು ಆಪರೇಷನ್ ಮಾಡಿ ಮನೆಗಿದ್ದಾರೆ, ಆರೋಗ್ಯ ಸರಿ ಇಲ್ಲ, ಒಂದು 6 ತಿಂಗಳು ಲಕ್ಷ್ಮೀನಾರಾಯಣ ನೇಲುಗಟ್ಟೋರು ಆಗಲಿ ನಂತರ ಮಾಡೋಣ ಅಂತ ಹೇಳ್ತಾರೆ. ಆಗ ಅದನ್ನು ಪ್ರತಿಭಟಿಸಿ ತಾವು ಚುನಾವಣೆ ಮಾಡ್ತೀರಿ. ಈ 1 ವರ್ಷದಿಂದ ಲಕ್ಷ್ಮೀನಾರಾಯಣ ಗೌಡರು ಎದುರಿಗೆ ಇದೇ ರಾಮಮೂರ್ತಿಯವರು ಚುನಾವಣೆಗೆ ನಿಂತು ಅಶ್ವಥ್ ನಾರಾಯಣ ಲಕ್ಷ್ಮೀನಾರಾಯಣ 2 BJP 4 ಮತ ತಗೊಂತಾರೆ. ಇನ್ನು ಉಳಿದಿರೋ ಮತ ಎಲ್ಲ ಲಕ್ಷ್ಮೀನಾರಾಯಣ ಗೌಡರಿಗೆ ಬರ್ತದೆ. ಹಿಂಗಿರುವಾಗ ಈಗ ಅಧಿಕಾರ ಮತ್ತೆ ಲಕ್ಷ್ಮೀನಾರಾಯಣ ಗೌಡರು ರಾಜೀನಾಮೆಯಿಂದ ತೆರವಾದಂಥ ಸ್ಥಾನಕ್ಕೆ ಇವ್ರಿಗೆ ಕೊಡ್ಲಿಲ್ಲ, ನನ್ಗೆ ಅನ್ಯಾಯ ಆಯ್ತು ಅಂತ ಪತ್ರಿಕೆ ಮುಂದೆ ಬರ್ತೀರಲ್ಲ, ನೀವು ಪಕ್ಷಕ್ಕೆ ಬದ್ಧವಾಗಿದ್ದೀರಾ, ಪಕ್ಷಕ್ಕೆ ನಿಷ್ಠವಾಗಿದ್ದೀರಾ, ಪಕ್ಷದ ನಾಯಕತ್ವವನ್ನು ಒಪ್ಕೊಂಡಿದ್ದೀರಾ. ನಮ್ಮ ಪಂಚಾಯತಿಗೆ ಮುಸ್ಕೂರ್ ಆನಂದ್ ಅವ್ರ ನಾಯಕತ್ವದಲ್ಲೇ ನಾವು ಚುನಾವಣೆ ಮಾಡಿದ್ದು, ನೀವು ಇವ್ರ ನಾಯಕತ್ವದಲ್ಲೇ ಬಂದು ಕೇಳಬೇಕಾಗಿತ್ತು, ಬರದೇ ಮಾಡಿದ್ದೀರಿ. ಈಗೂ ನಾನು ಈ ಮಾಧ್ಯಮದ ಮುಖಾಂತರ ನಮಗೆ ಮಾತುಕತೆ ಪ್ರಕಾರ ಕಾಂಗ್ರೆಸ್ನವ್ರಿಗೆ 2 ವರ್ಷದ ಅವಧಿಯಲ್ಲಿ ಅವ್ರು ಮಾಡ್ಕೊಂಡವ್ರೆ. ಇವತ್ತು ಆನಂದಣ್ಣವ್ರ ತಾಯಿಯವರು 14 ತಿಂಗಳಾಗಿದ್ದಾರೆ. ಇನ್ನೂ 16 ತಿಂಗಳು ನಮ್ಮ ಮಾತುಕತೆ ಪ್ರಕಾರ ನಮ್ಮ ಪಕ್ಷಕ್ಕೆ ಅಧ್ಯಕ್ಷರಾಗುವ ಅವಕಾಶ ಐತೆ. ನಾವು ಆನಂದಣ್ಣವ್ರ ನಾಯಕತ್ವದಲ್ಲಿ ಬಂದು ಸರಿಪಡಿಸ್ಕೊಂಡು ಪಡಿಬೇಕೇ ಹೊರ್ತಾ ಆನಂದಣ್ಣವ್ರು ಬೈಕೊಂಡು ಟೀಕೆ ಮಾಡ್ಕೊಂಡು ಮಾಡ್ತಿರಲ್ಲ, ಇದು ನ್ಯಾಯನ? ಇದರಲ್ಲಿ ನಾವು ಪಕ್ಷದ್ರೋಹ ಕೆಲಸ ಮಾಡಿದೀವ? ಇದರಿಂದಕ್ಕೂ ಹೋಗ್ತೇನೆ. ಈಗ ನಮ್ಮ ಪಂಚಾಯತಿಯಲ್ಲಿ ಹಲವಾರು ಈಗ ಇಂಜಿನಿಯರ್ ಅಶ್ವಥ್ ನಾರಾಯಣ ಅವರಿಗೆ ಎಂತೆಂಥ ಷಡ್ಯಂತ್ರ ಮಾಡಿದ್ದಾರೆ ಗೊತ್ತಾ? 2017-18ರಲ್ಲಿ KPMC ಹಾಲಿ ಅಧ್ಯಕ್ಷರು, ಅವರು ಮರು ಆಯ್ಕೆ ಆಗಲೇಬೇಕು ಸೊಸೈಟಿ ಪ್ರತಿನಿಧಿ ಅಧ್ಯಕ್ಷಗಿರಿ ಮುಂದುವರಿಬೇಕಾದ್ರೆ. ಅದೇ ನಮ್ಮ ಮಂಡಿಮಾಡಲ್ಲಿ JDS ಕಾರ್ಯಕರ್ತರು ಏನ್ ಮಾಡಿದ್ರು, ಅಶ್ವಥ್ ನಾರಾಯಣ ಕೊಟ್ಕೊಂಡು ವೆಂಕಟೇಶ್ ಅನ್ನೋರು ಸೀಟ್ ಕೊಡ್ಲೇಬೇಕು ಅಂತ ನನ್ನ ಮೇಲೆ ಒತ್ತಡ ಹಾಕಿದ್ರು. ವೆಂಕಟೇಶ್ ಅವ್ರ ಸೀಟ್ ಅನೌನ್ಸ್ ಮಾಡಿದೆ. ನಂತರ ಶವಣೂರು ಗ್ರಾಮದ SA ಬೈರೇಗೌಡರಿಗೆ ಕೊಟ್ಟ ಸೀಟನ್ನ ವಾಪಸ್ ತಿಕ್ಸಿ ಮತ್ತೆ ಅಶ್ವಥ್ ನಾರಾಯಣ ಒಂದೇ ಊರಿಗೆ 2 ಕ್ಯಾಂಡಿಡೇಟ್ ಮಾಡಿದ್ವಿ. ಕಾರಣ ಅಶ್ವಥ್ ನಾರಾಯಣ ಒಬ್ಬ ನಾಯಕರನ್ನ ಉಳಿಸ್ಕೊಳ್ಬೇಕು ಅಂತ ಕಾರಣಕ್ಕೆ. ಆಗ ಮತ್ತೆ ಅಶ್ವಥ್ ನಾರಾಯಣ ನಾವು ಗೆಲ್ಸ್ಕೊಂಡಿದ್ವಿ. 18ರಲ್ಲಿ ಮೊನ್ನೆ 23 ಚುನಾವಣೆಯಲ್ಲಿ ಅಶ್ವಥ್ ನಾರಾಯಣ ಕೊಡಕೂಡದು ಅಂತ ಅದೇ ಮಂಡಿಪಾಳ್ಯ ಕಾರ್ಯಕರ್ತರು ಹಾಗೂ ಇನ್ನ ಏನ್ ಮೊನ್ನೆ ಮೀಡಿಯಾ ಮುಂದೆ ಪಕ್ಷದ ಶಿಸ್ತು ನಿಯಮದ ಬಗ್ಗೆ ಮಾತಾಡ್ತಾರಲ್ಲ, ಅವ್ರು ಹಿಂದೆ ಬಾಗಿಲಲ್ಲಿ ರಿಮೋಟ್ ಕಂಟ್ರೋಲ್ ಅಶ್ವಥ್ ನಾರಾಯಣ್ಗೆ ಹೋಗ್ಬಾರ್ದು ಅಂತ ಮಾಡಿದ್ರು. ಆದ್ರೆ ನಾವು ಶವಣೂರು ಮಂಜಣ್ಣವ್ರಿಗಂತ ಸೀಟ್ ಅನೌನ್ಸ್ ಮಾಡಿ ಅದೇ ಮಂಜಣ್ಣವ್ರ ಬಾಯಿ ಒಳಗ ಮಂಜಣ್ಣ ನನಗೆ ಬೇಡ, ನನ್ನ ಮಕ್ಕಳು ಎಜುಕೇಶನ್ ಮಾಡ್ತಾರೆ, ನಾನು ಚುನಾವಣೆ ಮಾಡ್ಲಿಕ್ಕೆ ಆಗಲ್ಲ, ಅಶ್ವಥ್ ನಾರಾಯಣ ಇರಲಿ ಅಂತ ಹೇಳಿಸಿ ಇಂಜಿನಿಯರ್ ಅಶ್ವಥ್ ನಾರಾಯಣ ಅಭ್ಯರ್ಥಿ ಮಾಡಿ ನಾವು ಚುನಾವಣೆ ಗೆಲ್ಲಿಸ್ತಾರೆ. ಇವತ್ತು ಅದೇ ಅಶ್ವಥ್ ನಾರಾಯಣ ರಾಮಮೂರ್ತಿ ಅವರು ಯಾರು ಅಶ್ವಥ್ ನಾರಾಯಣ ರಾಮಮೂರ್ತಿ ಅವ್ರನ್ನ ಸೋಲಿಗೆ ಟಂಕ ಕಟ್ಟಿ ಓಡಾಡಿದ್ರು, ಅವ್ರ ಜೊತೆ ಕೂತ್ಕೊಂಡು ಮೀಡಿಯಾ ಮುಂದೆ ಹೇಳಿ ನಮ್ಮ ಆನಂದ್ ಅವ್ರನ್ನ ನಾವು ಟೀಕೆ ಮಾಡ್ತಿರೋಲ್ಲ, ಇದು ನ್ಯಾಯನಾ? ಇದು ಸೌಜನ್ಯನಾ? ಹಾಗೆ ನಮ್ಮ ಕೆಸ್ತೂರು ಪಂಚಾಯತ್ ಆಗಿರೋ ವ್ಯತ್ಯಾಸಗಳು ಈಗ ಇಷ್ಟೆಲ್ಲ ಹೇಳಿದ್ವಿ. ಇನ್ನೂ ಒಂದು ಹೇಳ್ತೀವಿ, 2017 ಇಸ್ವಿಯಲ್ಲಿ ಕೂಗನಹಳ್ಳಿ ಗ್ರಾಮದ ಒಬ್ಬ ದಲಿತ ಮಹಿಳೆಯನ್ನ ಅಧ್ಯಕ್ಷ ಮಾಡಕ್ ಕೊಟ್ವಿ. ಟ್ರಿಪ್ ಕಳ್ಸಿದ್ವಿ. 4 ಜನ ಟ್ರಿಪ್ಪಿಂದ ಬಂದಂಥವ್ರು 4 ಜನ ವಿರುದ್ಧವಾಗಿ ಓಟ್ ಹಾಕಿ ವಿರುದ್ಧವಾಗಿ ಅಭ್ಯರ್ಥಿನ ಗೆಲ್ಲಿಸಿದ್ವಿ. ಯಾರಿದ್ ಕಾರಣ? ಯಾರು ಅವತ್ತು ಪಕ್ಷದ್ರೋಹ ಮಾಡಿದ್ದು? ಅದನ್ನ ಯಾಕೆ ಮಾತಾಡ್ತಾರೆ? ನಮ್ಮ ರಾಮಚಂದ್ರ ಮಾಸ್ಟರ್ ಗೊತ್ತು, ಯಾರಲ್ಲಿ ನಟರಾಜಿ ಗೊತ್ತು, ಯಾರು ಆ 4 ಮತವನ್ನ ಟ್ರಾನ್ಸ್ಫರ್ ಮಾಡಿದವರು ಅಂತ. ಇವತ್ತೆಲ್ಲರೂ ಜೊತೆಗಿದ್ದೀರಲ್ಲ, ಅವತ್ತು ಒಬ್ಬ ದಲಿತ ಮಹಿಳೆಗೆ ಅನ್ಯಾಯ ಅಲ್ವಾ? ಇವತ್ತು ಪಕ್ಷದ ಬಗ್ಗೆ ಮಾತಾಡ್ತೀವಿ. ಕೆಸ್ತೂರು ಗ್ರಾಮ ಪಂಚಾಯತಿ 6 ಅವಧಿಗೆ ಚುನಾವಣೆ ಆಗಿದೆ. ಕೆಸ್ತೂರು ಪಂಚಾಯತಿ ಉದಯ ಆಗಿ 6 ಬೋರ್ಡ್ ಬಂದಿದೆ. 6 ಬೋರ್ಡಲ್ಲಿ 5 ಬೋರ್ಡಲ್ಲಿ JDS ಅಭ್ಯರ್ಥಿಗಳು ಗೆದ್ದಿದ್ದಾರೆ, 1 ಬೋರ್ಡಲ್ಲಿ ನಾವು ಗೆದ್ದಿದ್ದೀವಿ. ಆದರೂ 5 ಬೋರ್ಡಲ್ಲಿ ಸತತವಾಗಿ ನಾವು ಗೆದ್ಕೊಂಡ್ಬಂದ್ರು. ನಮ್ಮ ಗ್ರಾಮದವರು ಯಾರು ಅಧ್ಯಕ್ಷ ಆಗಿಲ್ಲ. ಕಾರಣ ಏನು? ನಾವು ಕಾಂಗ್ರೆಸ್ BJP ಅವ್ರ ಜೊತೆ ಚೌಕಾಸಿಗೆ ಹೋಗಿಲ್ಲ, ನಮಗೆ ಬಹುಮತ ಇಲ್ಲ, ನಾವು ಅಧಿಕಾರ ಪಡೆದಿಲ್ಲ. ನೀವು ಹೆಂಗ್ ಪಡೆದ್ರಿ? ಹಾಗೂ ಆನಂದಣ್ಣವ್ರು ಪಕ್ಷ ವಿರೋಧಿ ಚಟುವಟಿಕೆ ಅಂತೀರಿ. ಆನಂದಣ್ಣವ್ರು ಏನನ್ನ ಕಾಂಗ್ರೆಸ್ನವ್ರ ಮನೆ ಬಾಗ್ಲಿಗೆ ಹೋಗಿ TPMC ಅಧ್ಯಕ್ಷ ಆಗಿದ್ದಾರಾ, ಅಥವಾ RMC ಅಧ್ಯಕ್ಷ ಆಗಿದ್ದಾರಾ, ಅಥವಾ ಬೇರೆ ಯಾವ್ದನ್ನ ಸ್ಥಾನ ಪಡೆದಿದ್ದಾರಾ? ಹೋಗಿಲ್ಲ ರೀ. ಆನಂದಣ್ಣವ್ರು ಯಾವುದೇ ಪಕ್ಷದ ಮನೆ ಬಾಗ್ಲಿಗೆ ಹೋಗಿಲ್ಲ. ಅವರು JDS ಪಕ್ಷದ ಪರವಾಗಿ ನಿಂತಿದ್ದಾರೆ. ಆಮೇಲೆ ನಮ್ಮ ಒಂದು ಹೆಸರೇ ಹೇಳ್ಬೇಕಾಗ್ತದೆ, ಯಾಕಂದ್ರೆ ಮೀಡಿಯಾದಲ್ಲಿ ಹೆಸರು ಹೇಳ್ಬಾರ್ದು. ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಅವರು ಆನಂದಣ್ಣವ್ರನ್ನ ಕರ್ಕೊಂಡೋಗಿ ದೇವೇಗೌಡಪ್ಪಾಜಿ ಡೆಲ್ಲಿಯಲ್ಲಿ ಭೇಟಿ ಮಾಡಿಸ್ತಾರೆ. ಡೆಲ್ಲಿಯಲ್ಲಿ ಭೇಟಿ ಮಾಡಿಸಿದಾಗ ದೇವೇಗೌಡಪ್ಪಾಜಿ ಅವರು ಹೇಳೋದು ಒಂದೇ ಮಾತು, ಈಗಿನ ಕಾಲದ ಘಟ್ಟದಲ್ಲಿ ಚುನಾವಣೆ ಮಾಡೋ ಶಕ್ತಿ ಇದ್ದು ಮತದಾರ ಇದ್ದರೆ ಮುಂದುವರೆದು ಚುನಾವಣೆ ಮಾಡಿ ಅಂತ ಅಭಯ ಮಾಡಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇದಕ್ಕೆ ಆನಂದಣ್ಣವ್ರಿಗೆ ಅದಕ್ಕೆ ಡಾಕ್ಟರ್ ವಿಜಯ್ ಕುಮಾರೇ ಕಾರಣ. ಅವರೇ ಪ್ರತ್ಯಕ್ಷದರ್ಶಿಗಳು. ಇವತ್ತು ಯಾಕೆ ಹೇಳ್ಬಾರ್ದು? ಅವತ್ತು ಆಗ ಒಂದು ದೇವೇಗೌಡಪ್ಪಾಜಿ ಅವ್ರು ಫೋನ್ ಮಾಡಿದ ನಂತರ ಮುನೇಗೌಡರಿಗೆ ಟಿಕೆಟ್ನ ಡಿಕ್ಲೇರ್ ಮಾಡಿ ತಾಲೂಕಲ್ಲಿ ಟೊಂಕ ಕಟ್ಟಿ ಓಡಾಡ್ತಾರೆ ಮುನೇಗೌಡರು. ಆದರೆ ನೀವು ಯಾರು NDA ಅಂತ ಡಿಕ್ಲೇರ್ ಮಾಡಿದ್ರು, ನಿಮ್ಮ ಬೆಂಬಲಕ್ಕೆ ಬಂದಾಗ NDA
ಈಗ ನಮ್ಮ ಚೆನ್ನೈಗೌಡರು ಹೇಳಿದ್ರು ಮೀಡಿಯಾ ಮುಖಾಂತರ, ನೀವು ಫಲಾನುಭವಿಗಳ್ರಿ, ಬ್ಯಾರೆಯವ್ರಿಗೆ ಗೆಲ್ಸೋದು ಅವ್ರ ಫಲಾನುಭವಿ, ನೀವು ಮೀಡಿಯಾದವರು. ಈಗ ಬಿ ಸಿ ಆನಂದ್ ಅವ್ರ ವಿಶ್ವಾಸದಲ್ಲಿ ಯಾರು ಫಲಾನುಭವಿಗಳು ಅಂತ ಸ್ವಲ್ಪ ಎನ್ಕ್ವೈರಿ ಮಾಡ್ರಿ, ಗೊತ್ತಾಗ್ತದೆ ಯಾರ್ಯಾರು ಫಲಾನುಭವಿ ಫಲ ಪಡ್ಕೊಂಡವ್ರಿ ಅಂತ. ನಾವು ಯಾರು ಪಡೆದಿಲ್ಲ ಸುಮ್ಮನೆ. ನೀವು ಫಲನೂ ಪಡೆಯೋದು, ಪಕ್ಷದ ನೇತೃತ್ವವನ್ನು ವಹಿಸೋದು, ಪಕ್ಷದ ಮುಂದಾಳತ್ವವನ್ನು ಆಗೋದು, ತಾವು ಅಧ್ಯಕ್ಷ ಆಗ್ಬೇಕಾದ್ರೆ ಕಾಂಗ್ರೆಸ್ ಮನೆ ಬಾಗಿಲಿಗೆ ಹೋಗೋದು. ಯಾಕೆ NDA ಮೊನ್ನೆ ಭಾರತೀಯ ಜನತಾ ಪಾರ್ಟಿ ಜೊತೆ ಅಲಯನ್ಸ್ ಆದಾಗ ನೀವು MP ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿದ್ರಿ ನೀವು. ನಾವು ಸೆಕ್ಯುಲರು, ಹಿಂದುಳಿದ ವರ್ಗ ಬೇಕು, ಕುರುಬ ಸಮುದಾಯ ನಮ್ಮ ಜೊತೆ ಇಲ್ಲ, ಮುಸ್ಲಿಮಾನ್ ಸಮುದಾಯ ಇಲ್ಲ, BJP ಜೊತೆ ಹೋಗಿ ತಪ್ಪು ಅಂತ ಹೊಳೆ ಬಿಟ್ಕೊಂಡು ಓಡಾಡ್ಕೊಂಡು ಬಂದ್ರಲ್ಲ. ನಂತರ ನೀವು ಸೈಲೆಂಟ್ ಆಗಿ ನೀವು ಚುನಾವಣೆ ಮಾಡಿದ್ರೆ MP ಎಲೆಕ್ಷನ್. ನಂತರ ಅದೇ ಇದ್ರು ಯಾವುದೋ ಅಣಿವೆ VSSN ಚುನಾವಣೆಯಲ್ಲಿ NDA ಮಾಡೋಣ ಅಂತ ಅಂದಾಗ ನೀವು ಅಣಿವೆ ಹರೀಶ್ ಎಷ್ಟು ಸರಿ ಫೋನ್ ಹಾಕಿದ್ದಾನೆ, ಚಿಕ್ಕನಲ್ಲಿ ಹರೀಶ್ ಬೆಳೆದ್ಬಿಡ್ತಾನೆ BJP ನಾಯಕ. ನೀವು ಇವೆಲ್ಲ ಮನ್ಸಾಗಿ ಇಟ್ಕೊಂಡು ಇವೆಲ್ಲವನ್ನು ಮನ್ಸಾಗಿ NDA ಮಾಡಿರಾ? ತಮ್ಮ ಕಾರು RG ವೆಂಕಟಾಚಲರ ಮನೆ ಬಾಗ್ಲಿಗೆ ಹೆಂಗೋಯ್ತು? ಯಾಕೆ ಅವತ್ತು NDA ನಿಮ್ಗೆ ಧರ್ಮ ಇರಲಿಲ್ವಾ? ನಿಮ್ಗೆ ಅನುಕೂಲಕ್ಕೆ ಬಂದಂಗೆ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಇನ್ನೂ ಒಂದು ನಮ್ಮ ಭಾಗದಲ್ಲಿ ನಿಮಗೆ ಈ ಒಂದು ತಂಡ ಆಗ್ಬಿಟ್ಟದೆ. ತಳವಾರ ಲಕ್ಷ್ಮೀನಾರಾಯಣವ್ರು ಸರಿ ಇಲ್ಲ, ನೇಲ್ಗರ್ ಸಣ್ಣವರು, ಮುನ್ರಾಮೇಗೌಡ ಸರಿ ಇಲ್ಲ, ಮುಸ್ಕೂರ್ ಆನಂದ್ ಸರಿ ಇಲ್ಲ, ಮೆಣಸಿ ಅಶ್ವಥ್ ನಾರಾಯಣ್ ಸರಿ ಇಲ್ಲ, ಕೂವನಹಳ್ಳಿ ಸತೀಶ್ ಕುಮಾರ್ ಸರಿ ಇಲ್ಲ, ಅಣಬೆ ರಾಬೈರೇಗೌಡರು ಸರಿ ಇಲ್ಲ, ವಾಣಿಗಿರಳ್ಳಿ ವೇಣುಕುಮಾರ್ ಸರಿ ಇಲ್ಲ, ತಿಪ್ಪೂರ್ ಬೈರೇಗೌಡರು ಸರಿ ಇಲ್ಲ, ಗುನ್ಸಂದ್ರ ಚೆನ್ನೇಗೌಡರು ಸರಿ ಇಲ್ಲ, ಮರಡಿನಹಳ್ಳಿ ME ಜಯರಾಮ್ ಸರಿ ಇಲ್ಲ. ಏನ್ರಿ ಸ್ವಾಮಿ ನಿಮ್ಮ ಉದ್ದೇಶ ಏನು? ನಮ್ಮ ಸಮುದಾಯದವರು ಯಾರು ರಾಜಕೀಯ ಬೆಳಿಬಾರ್ದು, ನಾನೇ ಇರಬೇಕು, ವ್ಯವಸ್ಥಿತವಾಗಿ ಎಲ್ಲರಿಗೂ ಚಿತಾವಣೆ ಮಾಡಿ ಒಬ್ರಿಗೊಂದು ಇನ್ನೊಬ್ಬರು ಒಂದು ಏಳುಗಂಡು ನಡೆಯೋ ದಿನ ಜಾಸ್ತಿ ದಿನ ನಡೆಯಲ್ಲ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಪತ್ರಿಕಾ ಇದರಲ್ಲಿ ಹೇಳೋ ವಿಚಾರಗಳು ಜಾಸ್ತಿ ಇದೆ. ಸಮಯದ ಅಭಾವದಿಂದ ಇಲ್ಲಿಗೆ ತುಂಬಿಸ್ತಾ ಇದ್ದೀನಿ. ನಾನು ಈ ಒಂದು ಮೀಡಿಯಾ ಮುಖಾಂತರ ಯಾವುದೇ ವ್ಯಕ್ತಿಯ ವೈಯಕ್ತಿಕ ದುರುದ್ದೇಶ ಇಲ್ಲ, ನನಗೆ ಯಾವುದೇ ವ್ಯಕ್ತಿಗಳು ದ್ವೇಷ ಇಲ್ಲ. ನನ್ನ ಅಜೆಂಡಾ ಒಂದೇ ಸ್ವಾಮಿ, ನಮಗೆ JDS ಉಳಿಬೇಕು, JDS ಗೆಲ್ಲಬೇಕು. ಕುಮಾರಣ್ಣ 2028 ಮುಖ್ಯಮಂತ್ರಿ ಅವರು 2009ರಲ್ಲಿ ಇದೇ ಮಾಜಿ ಶಾಸಕರಾದ ಕೃಷ್ಣಪ್ಪನವರು, ಅಲ್ಲಿ ನರಸಿಂಹಸ್ವಾಮಿ ಅವರು ನೇರವಾಗಿ ನಿಮ್ಮ ತಂದೆನ ಅಧ್ಯಕ್ಷ ಮಾಡ್ತೀವಿ, ಅಧ್ಯಕ್ಷ ಹುದ್ದೆ ಖಾಲಿ ಇತ್ತು, ಅವಿಶ್ವಾಸ ನಿಲ್ಲಿಸಿದ್ವಿ, ನಮ್ಮ ಪಾರ್ಟಿಗೆ ಸೇರಿ ಬಂದರು, ನಾವು ಅಧ್ಯಕ್ಷಗಿರಿ ರಿಜೆಕ್ಟ್ ಮಾಡ್ತೀವಿ, ಪಕ್ಷದಲ್ಲಿ ಇರ್ತೀವಿ ಅಂತ ಹೇಳಿ ದಿಟ್ಟ ನಿಲುವು ತಗೊಂಡಂತ ಕುಟುಂಬ ನಮ್ಮದು. ನಮ್ಮನ್ನ JDSನ ಬಂಡಾಯಿಗಾರರು ಅಂತ ಹೇಳ್ತೀರಾ? ನಾಚಿಕೆ ಇಲ್ವಾ ನಿಮಗೆ? ನನ್ನ BSSNಗೆ ಇವಾಗ ಪ್ರೆಸೆಂಟ್ ಅಧ್ಯಕ್ಷ, ಅಲ್ಲಿ ಏನ್ ನಡೆದಿದೆ ಅನ್ನೋ ಎರಡು ವಿಚಾರ ಕ್ಲಿಯರ್ ಆಗಿ ಹೇಳ್ತೀನಿ. 2023 ಅಕ್ಟೋಬರ್ ತಿಂಗಳಲ್ಲಿ ಚುನಾವಣೆ ಘೋಷಣೆ ಆಯಿತು. ನಾವು BJP ಮೈತ್ರಿ ಮಾಡ್ಕೊಂಡು ಮಾಡಬೇಕು ಅಂತ ಆನಂದಣ್ಣ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಿದ್ರು. ಆದರೆ BJP ಲಾಸ್ಟ್ ಒಂದು ಸ್ಥಿತಿಯಲ್ಲೇ ಇದ್ರು, ಹಂಚಿಕೆ ಆಗೋರ್ಗು ನಮ್ಮೊಂದು ಸೀಟ್ ಕಮ್ಮಿ ಕೊಡ್ರು ಅಂತ ಹೇಳ್ಬಿಟ್ಟು ಹೋಗಿ ಚುನಾವಣೆ ಚುನಾವಣೆ ತಕ್ಷಣ ಆನಂದಣ್ಣ ಏನಂದ್ರು, ನೋಡಪ್ಪ ನಾವು ಎಲೆಕ್ಷನ್ ಮಾಡ್ಲಿಕ್ಕೆ ನೀವೇನಂದ್ರು, ಅಣ್ಣ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನಾವು ಕಾಂಗ್ರೆಸ್, ನಾನು ಕಾಂಗ್ರೆಸ್ ಪಾರ್ಟಿಯವರು ಕೈ ಜೋಡಿಸ್ತೀವಿ, ನೀವು ನಿಮ್ಮ ನೇತೃತ್ವದ ಚುನಾವಣೆ ಮಾಡೋಣ, ನಮ್ಮ ಇದನ್ನ ನಾವು ತರೋಣ, ನಮ್ಮ ಇದಕ್ಕೆ ಅಧ್ಯಕ್ಷ ನಾವೇನು ಮಾಡ್ತೀವಿ ಎಲ್ಲ ಚುನಾವಣೆ ಹೊರಟಾಗ 5 ಸೀಟು ಅವ್ರು ಹಾಕೊಂಡ್ರು, 5 ಸೀಟ್ ನಾವು ಹಾಕೊಂಡ್ವಿ, 10 ಸೀಟ್ನ ನಾವು ಆನಂದಣ್ಣ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡಿದ್ವಿ, 9 ಸೀಟ್ ಗೆದ್ಕೊಂಡ್ವಿ. ಬಾಡಿ ನಮ್ಮದೇ ಆಯಿತು. ಬಾಡಿ ನಮ್ಮದೇ ಆದಾಗ ಈ ನಿನ್ನೆ ಏನು ಶನಿವಾರ ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ರಾಮಮೂರ್ತಿಯವರು, ಅವತ್ತು ನಮ್ಮ ಬಾಡಿದ ಗೆದ್ದು ಬಂದು ಬಂದ ತಕ್ಷಣ ಇವ್ರ ತಾಯಿನ ಹಿರಿಯರು ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡು ನಾವೆಲ್ಲ ಒಪ್ಕೊಂಡ್ವಿ. ಫಸ್ಟ್ ಅವ್ರು ಅಧ್ಯಕ್ಷನ್ ಮಾಡಿದ್ರು. ಅವ್ರ ಮನೆ ಬಾಗಿಲಿಗೆ ಅವ್ರ ತಾಯಿನೇ ಹೋಗಿದ್ರು ಕರೆಯೋದಕ್ಕೆ. ಅವ್ರನ್ನ ಕರೆಯಕ್ಕೆ ಹೋದಾಗ ಅವ್ರೇನಂದ್ರು, ಕೈ ಸಿಗ್ತಿಲ್ಲ. ಮತ್ತೆ ಅವ್ರೂರು ಒಂದು 2-3 ಕಳಿಸಿದ್ರು ಮನೆಗೆ. ಅವ್ರು ನಮ್ಮ ತಾಯಿಗೆ ಅವಕಾಶ ಮಾಡಿಕೊಟ್ಟು ಆಮೇಲೆ 6 ತಿಂಗಳಾದ್ಮೇಲೆ ನಿಮ್ಮದೇ ಅಧ್ಯಕ್ಷ ಮಾಡ್ತಾರೆ. ಅವಾಗ ಏನು ಮಾಡಿದ್ರು ಇವರು, ಅವ್ರು ಯಾವುದೇ ಕಾರಣಕ್ಕೂ ಆ ಟೈಮಲ್ಲಿ ನಮ್ಗೆ ಸ್ಪಂದಿಸ್ತಿದ್ದಾಗ ನಾವೇನು ಮಾಡಿದ್ವಿ, ಇವ್ರು ನಮ್ಗೆ ಕೇಳ್ಕೊಂಡ್ರು, ಏನಪ್ಪ ನೀವು ಕಾಂಗ್ರೆಸ್ ನಮ್ಮ ಜೊತೆ ಇರ್ತೀರಾ, ನಾನು ನೋಡಿದಂತೆ ನಡೀತೀನಿ, ನಾವು 2 ವರ್ಷ ನಮಗೆ ಕೊಟ್ಬಿಡ್ರಿ, ನಾವು ಅಧ್ಯಕ್ಷ ಮಾಡ್ಕೊತೀವಿ, ಆಮೇಲೆ ನಿಮ್ಗೆ 3 ವರ್ಷ ನಿಮ್ಗೆ ಕೊಟ್ಬಿಡ್ತೀವಿ, ಆಯ್ತು ಅಂತ ಒಪ್ಕೊಂಡ್ವಿ. ನಮ್ಮಲ್ಲಿ ಅವ್ರ ತಾಯಿ ನಮ್ಮ ಚುನಾವಣೆ ಒಳಗೆ ಅವರು ಇನಾಮಿಸಾಗಿ ಯಾವುದು ಅವ್ರ ಅಪ್ಲಿಕೇಶನ್ ಅವತ್ತು ಹಾಕಬೇಕು. ನೆಕ್ಸ್ಟ್ ಏನಾಯಿತು, ನಮಗೆ ಕೊಡ್ಬೇಕು, ನಮ್ಮದು 1 ವರ್ಷ ಕಳೆದ ನಂತರ ನಮ್ಮ ಪಾರ್ಟಿ ಕೊಡಬೇಕಾಗಿತ್ತು. ನಮ್ಮ ಪಾರ್ಟಿ ಕೊಡಕ್ಕೆ ಬಂದಾಗ ನಮ್ಮ ಲಕ್ಷ್ಮಣ ಅಧ್ಯಕ್ಷ ಮಾಡಕ್ಕೆ ಒಟ್ಟಾಗಿ ಏನು ಮಾಡಿದ್ರು, ಇವರು ಅಪ್ಲಿಕೇಶನ್ ಹಾಕಿದ್ರು ರಾಮಮೂರ್ತಿ. ಅವತ್ತು ಅಪ್ಲಿಕೇಶನ್ ಹಾಕಿದಾಗ ನಾವೆಲ್ಲ ಒಂದು ನಿಲುವು ಮಾಡ್ಕೊಂಡ್ವಿ. ನಮ್ಮ ವಿರುದ್ಧವಾಗಿ ಅವತ್ತು ಆಚೆಗೆ ಹೋದ್ರು, ನಮ್ಮ ವಿರುದ್ಧ ಇವತ್ತು ಅವ್ರ ತಾಯಿ ಮಾಡಬೇಕಾದ್ರೆ ಅಪ್ಲಿಕೇಶನ್ ಹಾಕಲಿಲ್ಲ, ಕಳೆದವ್ರು ಮಾಡಬೇಕು, ಕಾಂಗ್ರೆಸ್ದವ್ರು ಮಾಡಬೇಕಾದ್ರೆ ಅಪ್ಲಿಕೇಶನ್ ಹಾಕಿದ್ರು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾವು ರಾಮಮೂರ್ತಿ ಅವ್ರಿಗೆ ಯಾವುದೇ ರೀತಿ ಸಹಾಯ ಮಾಡ್ಕೊಂಡು ನಮ್ಮ ಟೀಮಲ್ಲಿ ಇದ್ದಂಥ ನಾವು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಡಿಸೈಡ್ ಮಾಡಿದ್ವಿ, ನಾವು ಹೈಕಮಾಂಡ್ ತಿಳಿಸಿದ್ರು. ಆಯ್ತು ಬಿಡಪ್ಪ ಅಂತ ಅವ್ರು ಏನು ಮಾಡಿ ಗೆದ್ದು ಬಂದು ಚುನಾವಣೆ ಗೆದ್ದು ಬಂದ ನಂತರ ಇದೇ ಆನಂದಣ್ಣವರು ಮತ್ತೆ ಏನು ಮಾಡಿದ್ರು,
ನಿಮಗೆ ಇನ್ನೂ ಆಗೋದಿದೆ. ನನಗೆ ನೆಕ್ಸ್ಟ್ ನನಗೆ ಬರಬೇಕಾಯ್ತು. ಮೊನ್ನೆ ಎಲೆಕ್ಷನ್ ಆಗಕ್ಕೆ ಹೋದಾಗ ಅವ್ರು ನಾಮಿನೇಷನ್ ಹಾಕಿದ್ರು, ಇಂಜಿನಿಯರ್ ಮತ್ತೆ ವಾಪಸ್ ತಗೊಂಡ್ಮೇಲೆ ನಾವು ಇನ್ನೊಂದು ವರ್ಷ ನಾವು ಗೆಲ್ಬೋದು. ಇಲ್ಲಿ ಆನಂದಪ್ಪರು ಪಕ್ಷ ವಿರೋಧಿ ಚಟುವಟಿಕೆ ಅಂತಾರೆ. ಆನಂದಪ್ಪ ಪಕ್ಷ ವಿರೋಧಿ ಚಟುವಟಿಕೆ ಏನು ಮಾಡಿದ್ದಾರೆ? ಏನು ದಳದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಕೊಂಡು ಏನಾದ್ರು ಅವರ ಹುಟ್ಟುಗಳನ್ನ ತಂದು ನಮಗೆ ಹೇಳಿ, ಅವರು ಪಕ್ಷದ ಏನಾದರೂ ಒಡನಾಡಿಗಳು ತಂದು ಕಾಂಗ್ರೆಸ್ ಹತ್ರ ಬಿಟ್ಟು ಪಕ್ಷ ಚಟುವಟಿಕೆ ಕೆಲಸ ಮಾಡಿದ್ರು. ಅವ್ರ ಪಕ್ಷ ನಿಷ್ಠೆ ಇದೆ. ಅವ್ರ ಪಕ್ಷ ಅವರಿರೋದಕ್ಕೆ ಇನ್ನೂ ದಳ ಬಾಡಿ ಒಳಗಡೆ ಇದೆ. ಅವ್ರಿಲ್ಲ ಅಂದಿದ್ರೆ ನಿಮ್ಮ ದಳ ಇವತ್ತು ವ್ಯವಸ್ಥೆ ಇರ್ತಾ ಇರಲಿಲ್ಲ. ಅರ್ಥ ಆಯ್ತಾ ಹೇಳ್ತಾ ಇರೋದು? ರಾಮಮೂರ್ತಿ ಅವರು ದಯವಿಟ್ಟು ಹೇಳ್ತೀವಿ, ನಿಮ್ಮನ್ನು ಅಧ್ಯಕ್ಷರು ಮಾಡಬಾರ್ದು ಅನ್ನೋ ಮನವಿ ಅವ್ರಿಗಿಲ್ಲ. ಇವತ್ತು ಹೇಳ್ತಾ ಇದ್ದಾರೆ, ಇನ್ನ 1.5 ವರ್ಷ ಅವ್ರದ್ದೇ ಇದೆ ಬಾಡಿ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ನಿಮಗೆ ನೀವು ಅಲ್ಲಿ ಉಳಿಸ್ಕೊಬೇಕಾದ್ರೆ ಯೋಗ್ಯತೆ ಇದ್ರೆ ಆನಂದ ಮನೆ ಹೋಗಿ. ನಮ್ಮ ಹೈಕಮಾಂಡ್ ಹೇಳಿದೆ ಏನಂತ, ಚುಂಚೆ ಓಡಿ ಹೇಳಿದ್ದಾರೆ ಮಾರು ಮುಂಚೆ, ಹೋಗಿ ಆನಂದಪ್ಪನ ನೀನು ಭೇಟಿ ಮಾಡು, ಆನಂದಪ್ಪನ ಒಂದ್ಸಾರಿ ಭೇಟಿ ಮಾಡು, ಮಿಕ್ಕಿ ನಾನು ಮಾತಾಡ್ತೀನಿ, ಮಾಡಿ ನೀವು ಅಧ್ಯಕ್ಷರು ಮಾಡೇ ಮಾಡ್ತೀವಿ ಅಂತ ಹೇಳಿ ವಾರ ಮಾಡಿ ಕಳಿಸಿದೆ. ನಾವು ಸೋಮವಾರ ಮೀಟಿಂಗ್ ಹಾಕೊಂಡ್ವಿ. ಚುಂಚೆ ಇದೇ ಆಫೀಸಿಗೆ ಬಂದರು ಮೀಟಿಂಗ್ಗೆ. ಅವತ್ತು ಆನಂದಪ್ಪ ಇವ್ರು ಬಂದಿರೋ ವಿಚಾರ ಬಂದು ಹೇಳಿ ಪ್ರಸ್ತಾಪ ಮಾಡಿದ್ರು. ಬಂದು ಪ್ರಸ್ತಾಪ ಮಾಡಿದ್ರೆ ಅವತ್ತು ಇವ್ರೇನಾದ್ರು ತೀರ್ಮಾನ ಮಾಡ್ಕೊಂಡು ಹಿರಿಯ ಮನುಷ್ಯ ಬಿಟ್ಕೊಡೋದು, ನೀವು ಅಧ್ಯಕ್ಷ ನೆಕ್ಸ್ಟ್ ಮಾಡಿ ಬಂದಿದೆ. ಅವತ್ತು ಆನಂದ ಮತ್ತೆ ನಾವು ಬೆಲೆ ಕೊಟ್ಟು ಅವತ್ತು 6 ತಿಂಗಳು ಅವಕಾಶ ಕೊಡಬೇಕು ಮಾತಾಡ್ಕೊಂಡಿದ್ವಿ. ಅದು ಬಂದಿದ್ದು ಕೇಳಿಲ್ಲ. ಇನ್ನು ಮುಂದಿನ ದಿನಗಳು ಅಷ್ಟೇ ಹೇಳ್ತಾ ಇದ್ದೀನಿ ರಾಮಮೂರ್ತಣ್ಣವ್ರಿಗೆ. ಇವಾಗ ನೆಕ್ಸ್ಟು ಆನಂದ್ರ ಹೇಳ್ತಾ ಇದ್ದಾರೆ, ಅವ್ರೇನಾದ್ರು ಬಂದು ನಮ್ಮ ಹತ್ರ ಕೈ ಜೋಡಿಸಿ ನಾನು ಕೇಳ್ಕೊಂಡ್ರೆ ಅಧ್ಯಕ್ಷರು ಮಾಡ್ತಿದ್ದಾರೆ. ಇಲ್ಲ ಅಂತಂದ್ರೆ ಅವ್ರ ತಾಯಿನ ನೆಕ್ಸ್ಟ್ ರಾಜೀನಾಮೆ ಕೊಡಿಸಿ ಆ ಸ್ಥಾನಕ್ಕೆ ಬೇರೆ ಒಬ್ಬರನ್ನ ತಂದು ಅವರೇ ಅಧ್ಯಕ್ಷರು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ರಾಮಮೂರ್ತಿಗೆ ಸಂಬಂಧಪಟ್ಟ ವಿಚಾರ. ಅವ್ರ ಪಾರ್ಟಿ ನಿಷ್ಠೆ ಇರೋದಕ್ಕೆ, ನಮ್ಮ ದಳದಾಗ ಇರೋದಕ್ಕೆ ಅವ್ರು ಇವತ್ತು ಹೇಳ್ತಾ ಇರೋದೆ, ನಾನು ರಾಮಮೂರ್ತಿನ ಅಧ್ಯಕ್ಷ ಮಾಡ್ತೀನಿ, ನನ್ನ ಹತ್ರ ಬರಬೇಕು. ಯಾಕಂದ್ರೆ ಅವರು ಹೈಕಮಾಂಡ್ ನಮಗೆ ಅವತ್ತು ಎಲೆಕ್ಷನ್ ಮಾಡಬೇಕಾದ್ರೆ ಅವತ್ತೇ ನಮ್ಮ ಹೈಕಮಾಂಡ್ ಅವರು ನಮ್ಮ ನಾಯಕರು, ನಮ್ಮ ಕಾಂಗ್ರೆಸ್ನವ್ರು ಒಬ್ಬರು ನಮ್ಮ ಜೊತೆಗೆ ಇರಲಿಲ್ಲ. ಆನಂದಪ್ಪ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ನೀವು ಬಾಡಿ ತಗೊಂಬರಪ್ಪ ಅಂತ ನಮ್ಗೆ ಹೇಳಿದ್ರು ಸರ್ ನಮ್ಮ ನಾಯಕರು. ಅದೇ ರೀತಿ ಅವರು ಹೇಳಿದ್ದಾರೆ. ಇವತ್ತು ನಮ್ಮ ನಾಯಕ ಹೇಳ್ತಾ ಇರೋದು, ಆನಂದಪ್ಪ ನೇತೃತ್ವಕ್ಕೆ ನೀವು 5 ವರ್ಷ ಅವಧಿ ಮುಗಿಸ್ಬೇಕು, ಎಲ್ಲೂ ನೀವು ದ್ರೋಹದ ಕೆಲಸ ಮಾಡಬಾರ್ದು. ಪಕ್ಷ ನಮ್ಗೆ ಬೇರೆ ಆಗಿರ್ಬೋದು, ಅವ್ರು ಬೇರೆ ಆಗಿರ್ಬೋದು, ಆದ್ರೆ ಆನಂದಪ್ಪ ನೇತೃತ್ವ ಬಾಡಿ ತಂದಿದ್ರ 5 ವರ್ಷ ಪೂರ್ತಿ ಅವ್ರು ಹೆಂಗೆ ಹೇಳ್ತಾರೆ ಅಂತ ಕೇಳ್ಬೋದು ನಮ್ಮ ಬಾಡಿ ಉಳಿಸ್ಬೇಕು ಅಂತ ನಮಗೆ ನಮ್ಮ ನಾಯಕರು ಮಾತು ಕೊಟ್ಟಿದ್ದಾರೆ. ಅದರಂತೆ ನಾವು ಅವ್ರ ಜೊತೆ ಕೈಗೊಳಿಸ್ಕೊಂಡಿದ್ದೀವಿ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ JDS ಪಕ್ಷ ನಿಜವಾಗೂ ಅಸ್ತಿತ್ವದಿದೆ. ಆದರೆ ಈಗ ಬಂದಿರೋ ಸನ್ನಿವೇಶದಲ್ಲಿ 2 ಬಣ ಅಂತ ಬಿಂಬಿಸ್ತಾವ್ರೆ. ಇದು ಬಣ ಅಲ್ಲ. ನಾನು ಒಬ್ಬ ರಾಜ್ಯ ಕಾರ್ಯದರ್ಶಿ ಆಗಿದ್ದಾಗ ನಮ್ಮ ಪಂಚಾಯತಿಯಲ್ಲಿ ನಮ್ಮ ಶಾಸಕರು ನಮ್ಮ 7 ಜನ ತಗೊಂಡೋಗಿರೋ ಉದ್ದೇಶಕ್ಕೆ ನಮ್ಮ ಅಸ್ತಿತ್ವ ಉಳಿಸೋದಕ್ಕೋಸ್ಕರ ಅವತ್ತು ಅನಿವಾರ್ಯವಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಕಾಂಗ್ರೆಸ್ನವ್ರ ಬಾಡಿ ಅವ್ರ ಜೊತೆ ಸೇರಿ ನಾನು ಬಾಡಿ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಅದು ಮಾಡಿಲ್ಲ. VSS ಅನ್ನು ಒಂದು ರೈತರದು, ಅಲ್ಲಿ ಪಕ್ಷ ಬರಲ್ಲ. ಏನು ಇವ್ರು ಸಿಂಬಲ್ ಕೊಟ್ಟವ್ರ ಇಲ್ಲ ವಿಪ್ ತಯಾರಿ ಮಾಡಿದಾರ? ಇದನ್ನು ಕೇಳೋದಕ್ಕೆ ಅವ್ರು ಯಾವುದೇ ರೀತಿ ಕೇಳೋಕ್ಕೆ ಅವ್ರಿಗೆ ನೈತಿಕತೆಯೂ ಇಲ್ಲ. ಇವಾಗ ಮೊನ್ನೆ ಮೀಡಿಯಾ ಮುಂದೆ ಅವ್ರು ಯಾರು ರಾಮಮೂರ್ತಿನ ಕುಡಿಸ್ಕೊಂಡು ಕೇಳ್ತಾರೆ, ಅದಕ್ಕೆಲ್ಲ ಎಕ್ಸ್ಪ್ರೆಷನ್ ಕೊಟ್ಟವ್ರೆ. ಒಬ್ಬ ತಾಲೂಕು ಅಧ್ಯಕ್ಷ ಆದವನು ರಾಮಮೂರ್ತಿನ ಅಧ್ಯಕ್ಷರು ಮಾಡಬೇಕು ಅಂತ ಅವ್ನಿಗೆ ಆಸೆ ಇದ್ದಿದ್ರೆ ಏನಾದರೂ ಬಂದು ಕುಂತು ನನ್ನ ಜೊತೆ ಬೇಡಪ್ಪ, ನನಗೆ ಆಗ ಬರೋದೇ ಬೇಡ, ಮೆಂಬರ್ಗಳ ಜೊತೆ ಏನೋ ಡಿಸ್ಕಷನ್ ಮಾಡಿದಾರಾ? ಮಾಡಿಲ್ಲ. ಅಲ್ಲಿ ರಾಮಮೂರ್ತಿನ ಅಧ್ಯಕ್ಷರು ಮಾಡಬಾರ್ದು, ಈ ದೊಡ್ಡಬಳ್ಳಾಪುರ ತಾಲೂಕಿನ JDSನ ಎಲ್ಲ ಕಡೆನೂ ಸುಮ್ಮನೆ ಆನಂದ್ ಅವ್ರ ಮೇಲೆ ಎತ್ತಾಕಬೇಕು ಅಂತ ಒಂದು ಸಂಚು ರೂಪಿಸೋರೇ ಹೊರತು JDS ಪಕ್ಷ ಅವ್ರು ಬೆಳೆಸ್ಬೇಕು ಅಂತ ಇಲ್ಲ. JDS ಪಕ್ಷದಿಂದ ಬಿಟ್ಟೋಗಿರೋರ್ನ ಯಾರಾದರೂ ಒಬ್ಬರನ್ನಾದರೂ ಅವ್ರು ವಾಪಸ್ ಕರೆತಾರೆ ಕೆಲಸ ಮಾಡ್ತಾವ್ರ? ಇಲ್ಲ. ನಾನು ನಿಖಿಲ್ ಕುಮಾರಸ್ವಾಮಿ ಕೇಳಿದಾಗ ಆಯ್ತಪ್ಪ ಇವಾಗ ಅಧ್ಯಕ್ಷ ಯಾರಾಗ್ತಾರೆ ಇವರು, ಯಾರು ಆಗದೆ ಇದ್ದಾಗ ಅವ್ರಿಗೆ ಕೊಟ್ಟವ್ರೆ. ಆದರೆ ಅದನ್ನು ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ಜಿಲ್ಲಾಧ್ಯಕ್ಷರು ಕೃಷ್ಣಾರೆಡ್ಡಿ ಅವ್ರು ಕೊಟ್ಟೋದು ಉಳಿಸ್ಕೊಂಡು ಹೋಗೋದು ಅವರು. ನಾನು ಕೃಷ್ಣಾರೆಡ್ಡಿ ಅವ್ರಿಗೂ ಜಿಲ್ಲಾಧ್ಯಕ್ಷರು ಈಗೂ ಮನವಿ ಮಾಡ್ತೀನಿ, ಇದನ್ನು ನೀವು ಯಾವ ರೀತಿ ತಗೊಂಡೋಗ್ತಿರೋ ಅದು ನಿಮಗೆ ವಿವೇಚನೆ ಬಿಟ್ಟಿದ್ದು. ನನ್ನನ್ನು ಪಾರ್ಟಿಯಿಂದ ಕಿತ್ತಾಕಿದ್ರು ನಾನು JDSಗೆ ಓಟ್ ಹಾಕಬಾರ್ದು ಅಂತ ಏನಿಲ್ಲ. ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಇರೋದಕ್ಕೆ, ಕಾರ್ಯಕರ್ತರ ಕಷ್ಟ ಸ್ಪಂದಕ್ಕೆ ನಾನು ಸ್ಪಂದಿಸ್ತೀನಿ. ಆದರೆ ಮೊನ್ನೆ ನೀವು ಕೊಟ್ಟಿರೋ ಅಂಥ ಪದಾಧಿಕಾರಿಗಳು ನನ್ನ ಮನಸ್ಸಿಗೆ ಒಬ್ಬ SC ಕಮ್ಯುನಿಟಿ ಲೇಡಿಗೆ ಅದರಲ್ಲಿ ನೀವು ಕಟ್ ಮಾಡಿದ್ರೆ ವಿಡಿಯೋದಲ್ಲಿ ನಮ್ಮ ತಾಯಿನ ನಿಂದೆ ಮಾಡಿದ್ದೀರ, ನನಗೆ ಎಷ್ಟು ನೋವಿದೆ. ನಾನು ಅಂಥ ಪಾಪ ಏನು ಮಾಡ್ತೀನಿ? ಇದನ್ನು ಪೂರ್ತಿ ವಿಡಿಯೋ ಬಿಡಿ, ದೊಡ್ಡಬಳ್ಳಾಪುರ ಜನತೆ ನೋಡಿ ಡಿಸೈಡ್ ಮಾಡಿ ಯಾರು ನಿಷ್ಠಾವಂತ ಕಾರ್ಯಕರ್ತರು ಅಂತ. ಅದರಿಂದ ನನಗೆ ಎಷ್ಟು ನೋವಾಗಿದೆ. ನಮ್ಮ ತಾಯಿ ಥರ ಸರಿದೆ ಅವರು. ಅದರಿಂದ ದಯವಿಟ್ಟು ಜೋಡುತ್ತೀರಿ ಆ ವಿಡಿಯೋ ಪೂರ್ತಿ ಬಿಡ್ರಿ, ಜನ ನೋಡಲಿ, ಜನ ನೋಡಿ ತೀರ್ಮಾನ ಮಾಡಲಿ, ಇಲ್ಲ ಕುಮಾರಣ್ಣ ತೀರ್ಮಾನ ಮಾಡಲಿ. ನಾನು ಪಕ್ಷದ್ರೋಹ ಕೆಲಸ ಮಾಡೋಕ್ಕೆ ಹೋಗೋದು ಇಲ್ಲ, ಬರೋದು ಇಲ್ಲ. ಆದರೆ ನಾನು ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆನೇ ಇರ್ತೀನಿ. ನನಗೆ ಯಾವುದೇ ಅಧಿಕಾರ ಬೇಡ. ಅವ್ರು ಕಿತ್ತಾಕೋದು ನಾನು JDS ಅಲ್ಲೇ ಇರ್ತೀನಿ. ಇದು ನನ್ನ ಘೋಷಣೆ. ಯಾಕಂದರೆ ನಾನು JDS ಪಕ್ಷದಲ್ಲಿ ಹುಟ್ಟಿ ಬೆಳೆದಿರೋದು. ಒಂದು ಮಧ್ಯ ಇವ್ರು ಕಿತ್ತಾಟ ನೋಡೋಕ್ಕಾಗದಿರೋ ಹೋಗಿ ZP ಆಗಿದ್ದೀನಿ. ಅವಾಗೂ 3 ತಿಂಗಳಿಗೆ ZP ಆಗಿದ್ದೀನಿ. ಅಲ್ಲಿಗೆ ಆನಂದಪ್ಪನಿಗೆ ಪಾಪ ಜನ ಸ್ಪಂದಿಸ್ತಾರೆ ಅಂತ ನನಗೆ ಆಸೆ ಬಂದಿದೆ. ಈಗೂ JDS ಪಕ್ಷದಲ್ಲಿ 28ಕ್ಕೆ ನಾನು MLA ನೋಡಬೇಕು ಅಂತ ಆಸೆ ಪಡ್ತಿದ್ದೀನಿ.
MLA ನೋಡೋದಕ್ಕೆ ಎಲ್ಲ ನನ್ನ ನಿಷ್ಠಾವಂತ ಕಾರ್ಯಕರ್ತರು ಕೈ ಜೋಡಿಸಿದ್ರೆ 100ಕ್ಕೆ 100 ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಯಾರು MLA ಆಗೋರು ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಒಬ್ಬ ಹೆಣ್ಣು ಮಗಳಿದ್ದಾಳೆ, MLA ಮಾಡೋಕ್ಕಾಗ್ತದೆ, ಮಾಡೋ ಅಂಥ ಸನ್ನಿವೇಶ ನಾನು ಕೂಡ ಆಗ್ತೀನಿ. ಅದಕ್ಕೆಲ್ಲರೂ ನನಗೆ ಕೈ ಜೋಡಿಸಿ ನನ್ನ ನಿಷ್ಠಾವಂತ ಕಾರ್ಯಕರ್ತರು ಮನವಿ ಮಾಡಿ ನಾನು ಮಾತು ಮುಗಿಸ್ತೀನಿ.